ಸಾರ್ವಜನಿಕರು ಪೊಲೀಸ್ನವರು ಸಹಕಾರ ಕೊಟ್ಟು ಪೇಪರ್ನಲ್ಲಿ ಟಿವಿನಲ್ಲಿ ಹಾಕಿಸಿ ಈ ಕೊಲೆಗಾರನ್ನ ಕಂಡಿಡಿಬೇಕು, ಯಾರು ಅಂತ ಗೊತ್ತು ಮಾಡಬೇಕು. ಹಲೋ ಸರ್, ಕುವೆಂಪು ನಗರದಲ್ಲಿ ಒಂದು ATM ದರೋಡೆ ಮಾಡಿ ಕೊಲೆ ಮಾಡಿ ಹೋಗಿದ್ದಾರೆ ಸರ್. ಓಕೆ, ಐ ಆಮ್ ಕಮಿಂಗ್. ಸೈಡ್ ಹೋಗ್ರ, ಸಾಹೇಬರು ಬಂದ್ರು. ಸಾಹೇಬರು ಬರ್ತಾರೆ, ಹಿಂದೆ ಹೋಗಿ, ಹಿಂದೆ ಹೋಗಿ, ಸೈಡ್ ಬಿಡಿ, ಹಿಂದೆ ಹೋಗ್ರಿ, ಹಿಂದೆ ಹೋಗ್ರಿ, ದೂರ ನಿಂತ್ಕೊಳ್ರಿ, ಹಿಂದೆ ನಿಂತ್ಕೊಳ್ರಿ, ಹಿಂದೆ ಹೋಗಿ ಹೋಗ್ರಮ್ಮ, ಸ್ವಲ್ಪ ಹಿಂದೆ ನಿಂತ್ಕೊಳ್ರಮ್ಮ. ಸೈಡ್ ಬಿಡ್ರಿ, ಸ್ವಲ್ಪ ಹಿಂದೆ ಹೋಗ್ರಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸ್ರಿ. ಆಯ್ತು ಸರ್. ಹಿಂದೆ ಹೋಗ್ರಮ್ಮ, ಹೋಗ್ರಮ್ಮ, ಸೈಡ್ಗೆ ಹೋಗ್ರಮ್ಮ, ಹಿಂದೆ ಹೋಗಿ ಹೋಗಿ, ಸೈಡ್ ಹೋಗಿ. ಕಷ್ಟ ಈ ಭೂಮಿ ಮೇಲೆ ಯಾರಿಗಿರಲ್ಲ. ಸಮಸ್ಯೆಗಳು ಅದು ಯಾರ್ಯಾರಿಗೆ ಅದು ಹೆಂಗಿರುತ್ತೋ, ಹೆಂಗೆ ಕಾಡುತ್ತೋ ಯಾವನಿಗ್ರಿ ಗೊತ್ತು. ಈ ನಮ್ಮ ಕಥೆಯ ಕಥಾನಾಯಕ ಸಿದ್ಧಾರ್ಥ್ ಅಲಿಯಾಸ್ ಸಿದ್ದು. ಅಪ್ಪ ಅಮ್ಮ ಇಬ್ಬರು ಅಮಾಯಕರು, ಓದು ಬರಹ ತಿಳಿದೇ ಇದ್ದ ಅವಿದ್ಯಾವಂತರು. ಮಗನ ಓದಿಗಾಗಿ ಕೂಡಿಟ್ಟ ಕಾಸು ಗಂಜಿಗೂ ಸಾಲಲ್ಲ. ಬೇಡಿಟ್ಟ ಬಯಕೆಗಳಿಗೆ ಆ ದೈವ ವರ ನೀಡಲಿಲ್ಲ. ಏನೇ ಆದರೂ ಪಾಪ ಇಷ್ಟದ ಕೂಸನ್ನು ಅದೆಷ್ಟೇ ಕಷ್ಟ ಬಂದರೂ ಚೆನ್ನಾಗಿ ಓದಿಸಿ, ನಿಯತ್ತು ನೈತಿಕತೆ ಅನ್ನೋ ತತ್ವನ ಬೋಧಿಸಿ, ಬಡತನದ ನೆಮ್ಮದಿ ಅನ್ನೋ ಸ್ವಾರಸ್ಯನ ಬೆರೆಸಿ, ಛಲದ ಬದುಕಂದ್ರೇನು ಅನ್ನೋ ಸತ್ಯನ ಪ್ರೀತಿಯಿಂದನೇ ಕಲಿಸ್ತಾ ಇದ್ದಾರೆ. ದುಡ್ಡಿನ ಮುಂದೆ ಅರಮನೆನೇ ನೆಮ್ಮದಿ ಇಲ್ಲದೆ ಗುಡಿಸ್ಲಾಯಿತು. ಪ್ರೀತಿ ಮುಂದೆ ಗುಡಿಸ್ಲು ಕೂಡ ಈ ಬಡ ಕುಟುಂಬಕ್ಕೆ ಅರಮನೆ ಆಗೋಯ್ತು. ಅಪ್ಪ ಇನ್ನೊಬ್ಬರು ಹತ್ರ ದುಡಿಮೆಯಲ್ಲಿ ಕೈ ಚಾಚಿ ಬೇಡ ಕೃಷಿ ಕೂಲಿಕ. ಅಮ್ಮ ಈ ಪುಟ್ಟ ಗುಡಿಸ್ಲಲ್ಲೇ ಬದುಕು ನಡೆಸೋ ಗೃಹಿಣಿ. ಮುಂದೆ ಸರ್ಕಾರಿ ಕೆಲಸಕ್ಕೆ ನನ್ನ ಮಗ ಸೂಕ್ತ ಅನ್ನೋದು ಹೆತ್ತವಳ ತೊಳಲಾಟ ಆಗಿದ್ದರೆ, ಮಗನ ಮುಂದಿನ ವಿದ್ಯಾಭ್ಯಾಸದ ಹಾದಿ ಹೇಗೆ ಅನ್ನೋ ಸಮಸ್ಯೆಗಾಗಿ ಹೆತ್ತವನ ಪೇಚಾಟ. ಇದೋ ನೋಡಿ, ಇವನೇ ಈ ಕಥೆಯ ಕಥಾನಾಯಕ. ಈಕೆ ಈ ನಮ್ಮ ಚಿತ್ರದ ಕಥಾನಾಯಕಿ. ದೃಷ್ಟಿನೇ ಇಲ್ಲದೆ ನಡೆಯೋದು ಎಷ್ಟು ಕಷ್ಟನೋ, ಹಾಗೆ ಒಂದು ಹೆಣ್ಣಿಗೆ ತಂದೆ ತಾಯಿ ಅನ್ನೋ ಎರಡು ಕಣ್ಣುಗಳಿಲ್ಲದೆ ಬದುಕೋದು ತುಂಬ ಕಷ್ಟ. ಚಿಕ್ಕಂದಿನಿಂದಲೇ ಒಂದು ದೊಡ್ಡ ಆಕ್ಸಿಡೆಂಟ್ನಲ್ಲಿ ಅಪ್ಪ ಅಮ್ಮ ಅನ್ನೋ ಬೆಳಕು ಬದುಕು ಎರಡನ್ನೂ ಕಳ್ಕೊಂಡು ಒಂಟಿಯಾದ್ಲು. ನಂತರ ಊಟಕ್ಕೂ ಬಟ್ಟೆಗೂ ವಿದ್ಯೆಗೂ ಬುದ್ಧಿಗೂ ತನ್ನ ಚಿಕ್ಕಪ್ಪನ್ನೇ ಅವಲಂಬಿಸ್ತಾ ಬಂದಳು. ಪ್ರೀತಿ ಅನ್ನೋದು ಪಾಪ ಈ ಹುಡುಗಿಗೆ ಇನ್ನು ಮರೀಚಿಕೆ ಅಷ್ಟೆ. ಭಾವನೆಗಳನ್ನು ಹೊರಗಿನ ಸಂಬಂಧಗಳ ಜೊತೆ ಹಂಚ್ಕೊಳ್ಳೋಕ್ಕೂ ಆಗದೆ, ನೋವನ್ನು ಒಳಗೆ ಸಹಿಸ್ಕೊಳ್ಳೋಕ್ಕೂ ಆಗದೆ, ಮೇಲ್ನೋಟಕ್ಕೆ ಖುಷಿ ಅನ್ನೋ ಬಣ್ಣನ ಬಳ್ಕೊಂಡು ಜೀವನ ಸಾಗಿಸ್ತಾ ಇದ್ದಾಳೆ. ಬನ್ನಿ, ಈ ನಮ್ಮ ಕಥಾನಾಯಕಿಯ ಮುಂದಿನ ಜೀವನ ಶೈಲಿ ಹೇಗೆ ಅನ್ನೋದನ್ನು ನೀವೇ ನೋಡೋರಂತೆ. ದುಡಿಯೋ ವಯಸ್ಸಿನಲ್ಲಿ ಮಗನ ಓದಕ್ ಕಳಿಸ್ತಾ ಇದ್ಯಾ? ಸಾಲ ಇರ್ಲಿ, ನಾನ್ ಬಡ್ಡಿ ತೀರ್ಸೋದಾದ್ರು ಯಾವಾಗ? ಮನೆಗಾಗಿ ಸಾಲ, ದುಡ್ಮೆ ಇಲ್ಲ ಅಂತ ಸಾಲ, ಗಂಡನ್ಗಾಗಿ ಸಾಲ, ಮಗನ್ಗಾಗಿ ಸಾಲ. ಹಿಂಗೆ ಆದ್ರೆ ನನ್ ಸಾಲ ಯಾವಾಗ ತೀರಿಸ್ತೀಯಾ? ಗೇಯೋನಲ್ಲ ಗಂಡ್ಸು, ಕಟ್ಕೊಂಡವ್ಳಿಗೆ ಇಟ್ಕೊಂಡವ್ಳಿಗೆ ಸುಖ ಸಂಪತ್ತು ಕೊಡೋನು ಗಂಡ್ಸು. ದುಡ್ಡಿದ್ರೆ ದುನಿಯಾ. ವಯಸ್ಸಿಗೆ ಬಂದಿರೋ ಮಗನ ಮುಂದಿಟ್ಕೊಂಡು ಈ ಚಿಕ್ಕ ಕೋಣೆಲಿ ನಿನ್ ಗಂಡನ್ ಜೊತೆ ರಾತ್ರಿ ಎಲ್ಲ ಹೆಂಗ್ ಸಂಸಾರ ಮಾಡ್ತೀಯಾ? ಬಾ ಅವನವನ್ 10 100 ಆಗಿ 100 1000 ಆಗಿ ಲಕ್ಷ ದಾಟಿದ್ರು ಚಿಂತೆ ಇಲ್ಲ. ನಿನ್ ಮೈ ಬಿಸಿ ನನಗ್ ಕೊಟ್ರೆ ನಿನ್ಗೂ ಬೆಚ್ಚಗಿರುತ್ತೆ, ನನ್ಗೂ ಬೆಚ್ಚಗಾಗುತ್ತೆ. ಏನ್ ಹೇಳ್ತೀಯಾ? ಹೇ, ಎಲ್ಲಾ ಹೆಣ್ಮಕ್ಳು 3 ಬಿಟ್ಟವ್ರ ಅನ್ಕೊಂಡಿದ್ಯೇನು?
ಮನುಷ್ಯತ್ವ ಮಾನವೀಯತೆ ಅನ್ನೋದು ಮೃಗಗಳಿಗೂ ಇರುತ್ತೆ, ಆದ್ರೆ ಅರಿವಿರ್ಲಿ ನಿನಗೆ. ಏಯ್ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ ಗಂಡನ್ಗೆ ಹೇಳಿ ಮೊದ್ಲು ನನ್ ದುಡ್ಡನ್ನ ವಾಪಸ್ ಕೊಡ್ಸು. ಬರ್ತೀನಿ. ಥು, ಇದೇ ಹಣೆ ಬರ ಆಗೋಯ್ತು ಈ ಹಾಳಾದ ನನ್ನ ಮಕ್ಕಳು. ಅಲ್ಲ 6 ಗಂಟೆಗೆ ಬರ್ತೀನಿ ಅಂತ ಹೇಳೋದ್ ಮನುಷ್ಯ 9 ಗಂಟೆ ಆದ್ರೂ ಇನ್ನೂ ಬಂದಿಲ್ಲ. ಅಲ್ಲ ಹೊಲ ಗದ್ದೇನೆ ಹೆಂಡತಿ ಮಕ್ಳು ಅನ್ಕೊಂಡ್ಬಿಟ್ಟವನ ಇವನು. ಇಲ್ಲಿ ಸಾಲ ಕೊಟ್ಟವನು ನನ್ನ ಹೆಂಡತಿ ಆಗುಬಾ ಅಂತ ಕರೀತಾವನೆ. ಇಂಥ ನನ್ನ ಮಕ್ಕಳ ಜೊತೆ ಹೇಗದೆ ಆಗೋಯ್ತು ನನ್ನ ಜೀವನ. ಅಲ್ಲ 6 ಗಂಟೆಗೆ ಬರ್ತೀನಿ ಅಂತ ಹೇಳೋದವರು ಈಗ 9 ಗಂಟೆ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ಅಲ್ವೇ, ನಮ್ಗೇನು ಹೊಲ ಗದ್ದೆ ಐತೇನು? ಇನ್ನೊಬ್ರು ಹೊಲಕ್ಕೆ ಕೂಲಿಗೆ ಹೋಗೋದು ನಾವು. ಕೆಲಸ ಮುಗಿದ ಮೇಲೆ ತಾನೇ ಕೂಲಿ ಕೊಡೋದು. ಅಲ್ವೇ, ಕಷ್ಟಪಟ್ಟು ಸಂಪಾದನೆ ಮಾಡಿ ಕೈಯಾಗ 4 ಕಾಸು ಉಳಿಸ್ಕೊಂಡ್ರು ತಾನೆ ಮಗನ್ ಚೆನ್ನಾಗಿ ಓದ್ಸೋಕಾಗೋದು, ಗೌರ್ಮೆಂಟ್ ಕೆಲಸ ಕೊಡ್ಸೋಕಾಗೋದು. ನೀವು ದಿನ ಹೀಗೆ ಮಗನ ಓದಿಸ್ಬೇಕು ಅನ್ಕೊಂಡು ಸಂಪಾದನೆ ಮಾಡ್ಬೇಕು ಅಂತ ಹೀಗೆ ಕೂತಿರ್ರಿ. ದಿನ ಸಾಲಗಾರರು ಬಂದು ನನ್ನ ಹೆಂಡತಿ ಆಗುಬಾ ಅಂತ ಕರಿತಿರ್ಲಿ. ಆ ಸಾಲ ಕಟ್ಟೋರ್ದೊಂಚೂರು ಏನಾದ್ರೂ ವ್ಯವಸ್ಥೆ ಮಾಡಿಸ್ರಿ. ಆಯ್ತು, ತೀರ್ಸೋಣ. ಮಗ ಎಲ್ಲಿಗೆ ಹೋದ? ಅವ್ನು ಎಷ್ಟೊತ್ತಂಗ ಅಂತ ನಿಮ್ಮನ್ನೇ ಕಾಯ್ತಾ ಕೂತಿರ್ತಾನೆ. ನೋಡಿ ಟೈಮ್ ಆಯ್ತು ಅಂತ ಸ್ಕೂಲ್ಗೆ ಹೋದ. Very good morning. Sit down. Thank you, madam. Santu, Sharat, Rupa, Raju, Ullas, Avinash, Swapna. Present, ma'am. May I come in, ma'am? Come. ಈಗ ಪಾಠ ಶುರು ಮಾಡೋಣ. ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು. ಓಕೆ ಸ್ಟೂಡೆಂಟ್ಸ್, ಇವತ್ತು ನಾವು ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳ ಬಗ್ಗೆ ತಿಳಿದುಕೊಳ್ಳೋಣ. Any more doubts? Yes, madam. Yes, Sidhu. Tell me. ಮೇಡಮ್, ನೀವು ಸಸ್ಯಾಹಾರಿನ ಮಾಂಸಾಹಾರಿನ? ಪರಿಶುದ್ಧ ಸಸ್ಯಾಹಾರಿ. ಯಾಕೆ? ಓ ಹೌದಾ ಮೇಡಮ್. ಮತ್ತೆ ಇವಾಗ ತಾನೇ ಸಸ್ಯಗಳಿಗೂ ಜೀವ ಇರುತ್ತೆ ಅಂತ ಪಾಠ ಮಾಡಿದ್ರಿ. ಹಾ, ಹೇಳ್ದೆ ಇರುತ್ತೆ. ಮತ್ತೆ ನೀವ್ ಹೇಗೆ ಪರಿಶುದ್ಧ ಸಸ್ಯಾಹಾರಿ ಆಗ್ತೀರಾ ಮೇಡಮ್? ಲೋ ಮಗ, ಪಾಠ ಅರ್ಥ ಆಯ್ತಾ? ಏನೋಪ್ಪ, ನನಗಂತೂ ಏನೂ ಅರ್ಥ ಆಗಲಿಲ್ಲ. ಅದೇನು ಪಾಠ ಮಾಡ್ತಾರೋ ಏನೋ. ಇದೆ ಯಾವುದು? ನಂಗೂ ಗೊತ್ತಾಗ್ತಾ ಇಲ್ಲ. ನಡು, ಫಸ್ಟ್ ಇದನ್ನ ಓದ್ಬೇಕು, ಆಯ್ತಾ? ಸರಿ, ಮನೆ ಹತ್ರ ಬರ್ತೀನಿ, ಸ್ವಲ್ಪ ಹೇಳ್ಕೊಡು. ಹೇಳ್ತಾ ಇದ್ರ ಬಗ್ಗೆ ನನಗೇನು ಅರ್ಥ ಆಗ್ತಿಲ್ಲ. ನಿನ್ ಕೈಲಾಗಲ್ಲ, ಊಟ ಮಾಡಿ ಮಲ್ಕೋ. ಇದಾ ಇರು. ಬಾಯ್ ಸಿದ್ದು, ಆಮೇಲೆ ಸಿಗ್ತೀನಿ. ಹಾ, ಬಾಯ್ ಬಾಯ್. ಹಾ, ಬಾಯ್ ಮಗ. ಹಾಯ್. ಹಾಯ್. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಹೌದಾ? ಥ್ಯಾಂಕ್ಸ್. ಐ ಆಮ್ ಸ್ವಪ್ನ. ಐ ಆಮ್ ಸಿದ್ದು. ನೈಸ್ ನೇಮ್. ಒಂಟಿಯಾಗಿ ಕೂತು ಎಕ್ಸಾಮಿಗೆ ಓದೋಣ ಅನ್ಕೊಂಡ್ರೆ ಇವರೆಲ್ಲ ಬಂದ್ಬಿಟ್ರಲ್ಲ, ಯಾರು ಓದಕ್ಕೆ ಬಿಡಲ್ಲ. ಸರಿ, ಬಾಯ್, ನಾಳೆ ಸಿಗ್ತೀನಿ. ಬಾಯ್ ಬಾಯ್. ಚೆನ್ನಾಗಿದ್ದಾನಲ್ವಾ? ಸೂಪರ್. ಥೂ, ಈ ಸೈಕಲ್ ಈ ಟೈಮಲ್ಲೇ ಪಂಚರ್ ಆಗಬೇಕಾ? ಇವಾಗ ಅವ್ನು ಬಂದಿದ್ರೆ ಡ್ರಾಪ್ ಕೇಳ್ಬೋದಾಗಿತ್ತು. ಇನ್ನೂ ಬಂದಿಲ್ವಲ್ಲ. ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಅವ್ನು ಬರೋದು. ಅಯ್ಯೋ, ಬರ್ತಿದ್ದಾನಲ್ಲ. ಹೆಂಗೆ ಕೇಳೋದು ನಿನ್ನ ಹತ್ರ? ಕೇಳ ಬೇಡವಾ?
ಆಗಿದ್ದಾಗಿ ಕೇಳೇ ಬಿಡ್ತೀನಿ. ಯಾಕೆ ಸ್ವಪ್ನ ಏನಾಯ್ತು? ಇಲ್ಲ ಸಿದ್ದು, ಸೈಕಲ್ ಪಂಚರ್ ಆಗಿದೆ, ಸ್ಕೂಲಿಗೆ ಹೋಗಕ್ಕಾಗ್ತಿಲ್ಲ. ಯಾಕೆ ನಿನ್ನ ಕೈಯಲ್ಲಿ ಪಂಪ್ ತರಕ್ಕಾಗಲ್ವಾ? ನನ್ ಮಗನೇ, ಪಂಪ್ ಅಷ್ಟು ಉದ್ದ ಇಲ್ಲ, ಪಂಪ್ ಅಂತೆ ಪಂಪು. ಆಯ್ತು ಬಿಡಪ್ಪ, ನಾ ಶರತ್ ಜೊತೆ ಬರ್ತೀನಿ, ನೀವು ಕಳ್ಸ್ಕೊಳ. ತೊಲ್ಗು ನನ್ ಮಗನೆ, ನಮ್ಗೆ ಡಿಸ್ಟರ್ಬ್ ಮಾಡ್ತಾನೆ. ಬಾ ಸ್ವಪ್ನ ಕೂತ್ಕೋ. ಸಿದ್ದು, ನಾ ಮುಂದೆ ಕೂತ್ಕೊಳ್ಳ. ಯಾಕೆ ಹಿಂದೆ ಪ್ಲೇಸ್ ಇಲ್ವಾ? ಹಿಂದೆ ಇರೋ ಪ್ಲೇಸ್ ನಿನ್ ಫ್ರೆಂಡ್ಸಿಗೆ, ಮುಂದಿನ ಜಾಗ ನನ್ಗೆ. ಸುಮಾರಾಗೆ ಇದೆಯಾ, ಸರಿ ಕೂತ್ಕೋ. ನಿನ್ನು ಇಳಿಸ್ಬಿಟ್ನಾ, ಹೋಗಲ್ ಕೆರೆಗೆ ಬಿದ್ದು ಸಾಯ್ಬೇಡ, ಮೀನ್ ಇದ್ರೆ ಇಡಿ, ನೀನ್ ಅದಕ್ಕೆ ಲಾಯಕ್. ಏಯ್ ಬರ್ತೀನ್ರೋ. ಯಾಕೋ ಕುಳ್ಳ ಗಿಣಿ ಬಂತು ಅಂತ ಗಿಡದಂತ. ಅಲ್ಲ, ಮನೆಯಿಂದಾನೆ ಪಂಚರ್ ಇದೆಯಾ ಅಂತ ನೋಡ್ಕೊಂಡ್ ಬರ್ಬೇಕು ತಾನೆ. ಸಿದ್ದು, ನೀನ್ ಯಾಕೆ ಇಂಥವ್ರ ಜೊತೆ ಎಲ್ಲ ಸೇರ್ತೀಯಾ? ಇವ್ರು ಒಳ್ಳೆಯವ್ರು ಗೊತ್ತಾ? ಒಳ್ಳೆ ಸ್ಟೂಡೆಂಟು, ಸಿಂಗಲ್ ಆಗಿ ಬರಕ್ಕಾಗಲ್ವಾ? ಯಾಕೆ ಡೈಲಿ ಈ ತರ ಡ್ರಾಪ್ ಕೇಳಕ್ಕ? ಸೈಲೆನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಜೀವನದಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕಣ್ಣಲ್ಲಿ ನೀರು ಬಂದ್ರೆ ವರ್ಷಕ್ಕೆ 100 ಜನ ಬರ್ತಾರೆ. ಇವನಿಗೆ ಸರಿಯಾಗಿ ಕಾಮಿಡಿನೇ ಮಾಡಕ್ ಬರಲ್ಲ. ಆದ್ರೆ ಮೂಗಲ್ಲಿ ನೀರು ಬಂದ್ರೆ ವರ್ಷಕ್ಕೆ ಯಾರೂ ಬರಲ್ಲ. ಏ ಬೇಡ ಕಣ್ರು. ಸಿಕ್ಕಾಬಿಟ್ಟು ಬೋರು ಕಣೋ. ಆ ಟೀಚರು ರೂಮ್ ಒಳಗಡೆ ಬಂದ್ರೆ ಸಾಕು ನಿದ್ರೆ ತಗೊಂಡೇ ಬರ್ತಾರ ಏನೋ. ನನಗಂತೂ ನಿದ್ದೆ ಅಂದ್ರೆ ನಿದ್ದೆ. ಅದಕ್ಕೆ ಮಗ ನಮ್ಮ ಅಪ್ಪನ್ಗೆ ಹೇಳಿದೀನಿ, ಒಂದೆರಡು ಮೇಕೆ ಕೊಡಿಸ್ಬಿಡು, ಇಲ್ಲೇ ಮೇಯಿಸ್ಕೊಂಡಿರ್ತೀನಿ ಅಂತ. ಹೂ ಕಣ, ನೀನ್ ಕುರಿ ಮೇಯ್ಸಕ್ಕೆ ಕರೆಕ್ಟ್. ಹಕ್ಕಿಗಳು ಬ್ರಿಡ್ಜ್ ಮೇಲೆ ಬಂದು ಕೂತಿದಾವೆ. ಇನ್ನೊಂದು ಚೂರು. ಹಾಯ್. ಹಾ ಬಂದ್ವು, ಶಿವ ಪೂಜೆಲ್ ಕರಡಿ ಬಿಟ್ಟಂಗೆ. ಸ್ವಲ್ಪ ಹೊತ್ತು ಜೊತೆಲಿರಕ್ಕೂ ಬಿಡಲ್ಲ. ಏನ್ರ ನೀವು ಎಲ್ಲಿ ಹೋದ್ರು ಬರ್ತಿರಲ್ರ, ಒಂಟಿಯಾಗ ಒಂದು 5 ನಿಮಿಷ ಇರಕ್ ಬಿಡಲ್ಲಪ್ಪ ನೀವು. ಆಯ್ತು ಬಿಡಪ್ಪ, ಬರಲ್ಲ. ಪರೀಕ್ಷೆದು ಟೈಮ್ ಟೇಬಲ್ ಬಂದಿದೆ, ತಗೋ. ಸರಿ ಕಣ್ರ, ಗಿಳಿನ್ ನೋಡ್ಕೋ. ಆಯ್ತು ಬರ್ತೀನಿ. ಸೈಕಲ್ ತಗೊಂಡ್ ಹೋಗ್ರೋ. ಅಯ್ಯೋ, ನಿನ್ ಜೊತೆ ಮಾತಾಡ್ಕೊಂಡು ಸೈಕಲ್ನೇ ಮರ್ತ್ಬಿಟ್ನಲ್ಲೋ. ಬಂದ್ರಪ್ಪ, ಹೋಗೋಣ. ದಂಡ್ಪಿಂಡ್ಗಳು ಮಾಡಕ್ ಕೆಲಸ ಇಲ್ಲ, ಏನಾದ್ರೂ ಒಂದು ನೆಪ ಇಟ್ಕೊಂಡು ಬಂದ್ಬಿಡ್ತಾರೆ. ಥೂ, ಏನದು? ಸ್ವಪ್ನ, ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ. 20ನೇ ತಾರೀಕಿಗೆ ಎಕ್ಸಾಮ್ ಬೇರೆ ಇದೆ, ಓದ್ಕೋಬೇಕು. ನಾನು ಬರಲಾ? ಸರಿ ಆಯ್ತು. ಸರಿ ಸಿದ್ದು, ಚೆನ್ನಾಗಿ ಓದ್ಕೋ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಛೇ, ನಾನು ಓದಿರೋದು ಯಾವುದೂ ಬಂದಿಲ್ವಲ್ಲ. ಇವನು ಏನೂ ಬರ್ದಿಲ್ಲ. ಏನು ಮಾಡೋದು ಇವಾಗ? ಇವನ್ನಾದರೂ ಕೇಳೋಣ ಅಂದರೆ ಇವನು ನನ್ನ ಕಡೆ ನೋಡ್ತಿಲ್ಲ. ಚೆಸ್ಟ್ ಪಾಸು ಕಣೆ, ಎಷ್ಟು ಓದಿದ್ರು ತಲೆಗೆ ಹತ್ತಲ್ಲ. ಏನ್ ಮಾಡ್ಲಿ? ನಿನ್ ಮನೆ ನಾನಂತೂ ಚೆನ್ನಾಗಿ ನೋಡೇ ಬಿಡೋಣ. ಕಾಲೇಜಾ ತಡಿಯಲೇ, ನಾನೇ ತೋರಿಸ್ತೀನಿ. ಎಲ್ಲಿ ನನ್ನ ಹೆಸರು? 98%.
ಫಸ್ಟ್ ಈ ವಿಷಯ ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕು. ತುಂಬಾ ಖುಷಿ ಪಡ್ತಾರೆ. 98% ಬಂದಿದೆ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ರಿಸಲ್ಟ್ ನಿಂದೇನೈತೆ? ಜಸ್ಟ್ ಪಾಸ್ ಕಣೆ. ಹೇ ನಿಂದು ಜಸ್ಟ್ ಪಾಸೇನಾ? ಕಣೆ, ನೀನ್ ರ್ಯಾಂಕ್ ತಗೊಳಕ್ಕಾಗತ್ತಾ? ಕಂಗ್ರಾಟ್ಸ್ ಸಿದ್ದು. ಥ್ಯಾಂಕ್ ಯು ಸ್ವಪ್ನ. ಅದ್ ಸರಿ, ನಿಂದೇನಾಯ್ತು? ಜಸ್ಟ್ ಪಾಸ್ ಕಣೋ. ಮತ್ತೆ ಇಷ್ಟೊಂದು ಖುಷಿಯಾಗಿದ್ಯಾ? ಇಲ್ಲ, ನೀನ್ ನಿಮ್ಮ ಅಪ್ಪ ಅಮ್ಮನ ಆಸೆ ಅಂತೆ ಚೆನ್ನಾಗಿ ಓದಿ ಸ್ಕೂಲ್ಗೆ ಫಸ್ಟ್ ಬಂದಿದ್ಯಾ, ಅದಕ್ಕೆ. ಹಾ ಸ್ವಪ್ನ, ಈ ಕ್ರೆಡಿಟ್ ಎಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಸಲ್ಬೇಕು. ಸರಿ ಸ್ವಪ್ನ, ಈ ವಿಷಯ ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕು. ಬರ್ತೀನಿ. ಓಕೆ, ಬಾಯ್. ಬಾಯ್ ಸ್ವಪ್ನ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಪ್ಪ ಅಪ್ಪ ನಿಮ್ಮಪ್ಪ ನೋಡು, ನಿಮ್ಮಪ್ಪ ನೋಡು, ಯಾವ ದೇವ್ರು ಕಾಪಾಡ್ಲಿಲ್ಲ ಕಣೋ ನಿಮ್ಮಪ್ಪನ್ನ. ಇನ್ಮೇಲೆ ನಂಗೆ ನೀನೇ ದಿಕ್ಕಪ್ಪ. ದಿಕ್ ತಪ್ಸಿ ದಿವಾಳಿ ಮಾಡಲ್ಲ ಅಂತ ನಾನು ನಿನ್ನ ನಂಬಿದ್ದೀನಿ. ನನ್ನ ಶಕ್ತಿ ಇರೋ ತನಕ ನಿನ್ನ ಸಾಕ್ತೀನಿ ಮಗ. ಒಂದ್ ವೇಳೆ ನನ್ನ ಶಕ್ತಿ ನಿಂತೋದ್ರೆ ನಿಮ್ಮ ಅಪ್ಪನ ಆಸೆ ಹಂಗೆ ನನ್ನ ಮಗ ಸರ್ಕಾರಿ ನೌಕರಿ ಮಾಡ್ಲಿ ಅನ್ನೋ ಕನಸ ನನಸು ಮಾಡ್ತೀನಿ ಅಂತ ಮಾತು ಕೊಡು ಮಗ. ಕೊಡು ಮಗ ಮಾತು. ಆಯ್ತಮ್ಮ, ನಿನ್ನ ಮತ್ತೆ ಅಪ್ಪನ ಆಸೆ ಅಂತೆ ಚೆನ್ನಾಗಿ ಓದಿ ನಿಮ್ ಕನ್ಸಿನ ನನಸು ಮಾಡ್ತೀನಮ್ಮ. ಅಪ್ಪ ಇದ್ರಲ್ಲಿ ಏನಿಲ್ಲ, ನೆಕ್ಸ್ಟ್ ಪೇಪರ್ ಓಪನ್ ಮಾಡೋ. ಇಲ್ಲಿ ನೋಡು, ಇಲ್ಲಿ ನೋಡು ಹೇಗ್ ಬರ್ದಿದ್ದಾನೆ. ಲೋ, ಕಾಗೆ ಅಕ್ಷರ ತರ ಇದೆ. ಬಾಯ್ ಕಣ್ರು. ಇದು ಫಸ್ಟ್ ಪೀರಿಯಡ್ ಯಾರು? ಬಾರೋ ಇಲ್ಲಿ. ಏನ್ ನಿನ್ನ ಹೆಸರು? ಏನ್ ಸರ್? ಸಿದ್ಧಾರ್ಥ ಅಂತ. ಓಹೋ, ಹಾಗಾದ್ರೆ ಬುದ್ಧನ ನೀನು ಎಲ್ಲಾನು ತ್ಯಾಗ ಮಾಡಿ ಕಾಲೇಜ್ ಬಂದಿದ್ದೀಯಾ? ಅವ್ನು ಮಾಡ್ದಂಗೆ 50 ಸಲ ಮಾಡು. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಏನು ಗೊತ್ತಿಲ್ದಿರೋ ಅಮಾಯಕರ ಮೇಲೆ ರಾಗಿಂಗ್ ಮಾಡ್ತಿದ್ದೀರಾ? ಇಲ್ಲ ನೋಡ್ರು, ಚೆನ್ನಾಗಿದ್ದಾಳೆ. ಹೀರೋಗೆ ಇವಳು ಸಪೋರ್ಟ್ ಮಾಡಕ್ ಬಂದ್ಬಿಟ್ಲು. ಹಾಗಿದ್ರೆ ನೀನ್ ಮಾಡ್ತೀಯಾ? ಇದೇ ತರ ಕಾಲೇಜಲ್ಲಿ ಟೀಸಿಂಗ್ ಮಾಡ್ತಿದ್ರೆ ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಕಂಪ್ಲೇಂಟ್ ಮಾಡಕ್ಕೆ ಇವಳೊಬ್ಳು ಬಂದ್ಲು. ನಮಸ್ತೆ ಸರ್. ಏನ್ ಮಗ, ಇನ್ನು ಯಾವ ಲೆಕ್ಚರು ಬಂದೇ ಇಲ್ಲ. ಬೋರ್ ಹೊಡಿತಾ ಇದೆ ಮಗ. ಲೆಕ್ಚರ್ ಕಣೋ. ನಾನು ಟೀಚರ್ ಅಲ್ಲ. ನನ್ ಗ್ಲಾಮರ್ ನೋಡಿದ್ರೆ ಗೊತ್ತಾಗಲ್ವಾ ಸ್ಟೂಡೆಂಟ್ ಅಂತ? ಹಾಯ್, ಐ ಆಮ್ ಗ್ಲಾಮರ್ ಸ್ಟಾರ್ ಗೋಪಾಲ್ ಸ್ವಾಮಿ. ಏನು ಅಷ್ಟೊಂದು ಡೀಪ್ ಆಗಿ ನೋಡ್ತಿದ್ಯಾ? ಗ್ಲಾಮರ್ ಸ್ಟಾರ್ ಅಂದ್ರಲ್ಲ, ಅದಕ್ಕೆ ಗ್ಲಾಮರ್ ಹುಡುಕ್ತಾ ಇದ್ದೀನಿ. ಕಾಣಿಸ್ತಾ? ಓ, ತುಂಬಿ ತುಳುಕ್ತಾ ಇದೆ. ಮತ್ತೆ ನಿಮ್ಮ ಹೆಸರೇ ಹೇಳಲಿಲ್ಲ? ಓ ಸಾರಿ, ಐ ಆಮ್ ಸಿದ್ಧಾರ್ಥ್ ಅಂತ. ಆಕ್ಚುಲಿ ನಾನು ನಿನ್ನ ಟೀಚರ್ ಅನ್ಕೊಂಡಿದ್ದೆ, ಗೊತ್ತಾ? ಓ ಹೌದಾ, ಇರ್ಲಿ ಬಿಡಿ. ನಂದು ದೇಹ ಮಾತ್ರ 30 ಕ್ವಿಂಟಲ್ ಬೆಳೆದಿದೆ. ನನ್ನ ಬುದ್ಧಿ ಮಾತ್ರ ಇನ್ನೂ LKG ಇದೆ. ನೋಡಿದ್ರೆ ಗೊತ್ತಾಗುತ್ತೆ. ಕೂತ್ಕೊಳ್ಳಿ. ಇದು ಫಸ್ಟ್ ಡಿಗ್ರಿ ಕ್ಲಾಸ್ ಅಲ್ಲಪ್ಪ, ಫಸ್ಟ್ PU ಕ್ಲಾಸ್. ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಸರ್, ನಾನು ಫಸ್ಟ್ PUCನೇ ಸರ್. ಸುಮ್ಮನಿರೋ, ರೇಗಿಸ್ಬೇಡಿ. ನನ್ನ ಹೆಸರು ರವಿ ಅಂತ. ನಾನು ಜಿಯೋಗ್ರಫಿ ಲೆಕ್ಚರರು. ತಮ್ಮ ಪರಿಚಯ ಮಾಡಿಕೊಂಡ್ರೆ ನಾನು ಪಾಠನ ಲೇಟಾಗಿ ಶುರು ಮಾಡ್ಬೋದು. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಥ್ಯಾಂಕ್ ಯು ಸರ್.
ಏಯ್ ಹೇಳು ನಿನ್ನ ಹೆಸರು. ಉಲ್ಲಾಸ್ ಅಂತ. ಇವತ್ತೇ ಹೇಳಿದೆನೋ ನಿನ್ನ ಹೆಸರು. ಹೇಳಕ್ಕೆಲ್ಲ ಒಂದು ವರ್ಷ ಆತ ಅನ್ಕೊಂಡಿದ್ದಲ್ಲ ನಾನು. ಸರಿ, ಸ್ಕೂಲಿಗೆ ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಪ್ಪ ನೀವು? ಸ್ಕೂಲಿಂದನೇ ಇಲ್ಲಿಗೆ ಬಂದಿದ್ದೀನಿ. ಓಹೋ ಹೌದಾ? SSLC ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ ನೀವು? ನಮ್ಮ ಊರಲ್ಲೇ ನಾನೇ ಫಸ್ಟ್ ಕ್ಲಾಸ್ ಅನಿಸುತ್ತೆ. ಓ, ಅಂದರೆ ಹೈಯೆಸ್ಟ್ ಆ ಸ್ಕೂಲಲ್ಲಿ ಸ್ಕೋರ್ ನಿಮ್ಮದು? ಹೌದು ಸರ್. ಏನು ಮಾಡೋದು, ದೇವ್ರ ದಯೆ ತೋರಿಸಿದ್ದೆ ಇಷ್ಟು. ಕುಳ್ಳ ಸುಮಾರಾಗೇ ಇದ್ದಾನೆ. ಎಕ್ಸಾಮ್ ಕ್ಲಾಸ್ನಲ್ಲಿ ಈ ಉಲ್ಲಾಸ್ ಮುಂದಿದ್ದ ದೇವರು ನಮ್ಮ ಸಿದ್ದು. ಯಾರಪ್ಪ ನಿಮ್ಮ ಫ್ರೆಂಡು? ಇವನೇ ಸರ್. ನಾನೇ ಸರ್ ಸಿದ್ದು. ನನ್ನ SLC ಮಾರ್ಕ್ಸು 618, 98% ಸರ್. ಕೀಪ್ ಇಟ್ ಅಪ್, ಸಿಟ್ ಡೌನ್. ಥ್ಯಾಂಕ್ ಯು ಸರ್. ನೋಡಿ ಸ್ಟೂಡೆಂಟ್, ನೀವು ಕಾಲೇಜಿಗೆ ಬರೋದು ಓದುವ ಸಲುವಾಗಿ. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ಅದು ಫ್ರೆಂಡ್ಶಿಪ್ ಆಗಿರಬೇಕು. ಮನೆಯಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಾಲೇಜಿಗೆ ಕಳಿಸಿರ್ತಾರೆ. ನೀವು ಅವ್ರ ನಂಬಿಕೆನ ಹಾಳು ಮಾಡಬೇಡಿ. ಕ್ಲಾಸ್ ಬಂಕ್ ಮಾಡಿ ಬೇರೆ ಚಟುವಟಿಕೆಗಳಿಗೆ ಅಡಿಕ್ಟ್ ಆಗಬೇಡಿ. ನಿಮ್ಮ ಜೀವನನ ನೀವೇ ರೂಪಿಸ್ಕೊಳ್ಳಿ. ಚೆನ್ನಾಗಿ ಓದಿ 4 ಜನರಿಗೆ ಮಾದರಿಯಾಗಿ. ನಿಮಗಿರುವ ಸಮಯ ಓದುವುದಕ್ಕೆ. ದಯವಿಟ್ಟು ಯಾರು ಅದನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಯ್ಯೋ, ಫಸ್ಟ್ ಡೇನೇ ಕೊರಿಬೇಡಿ, ಹೋಗಿ ಸರ್. ಓಕೆ, ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಂ. ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ, ಆಶೀರ್ವಾದ ಮಾಡು. ಒಳ್ಳೇದಾಗ್ಲಪ್ಪ. ತಗೊಳಪ್ಪ ಕೀ. ಅಮ್ಮ, ಇದು ಗಾಡಿ ಕೀ. ಹೌದಪ್ಪ, ನಿನಗೋಸ್ಕರನೇ ಹೊಸ ಗಾಡಿ ತಗೊಂಡಿದ್ದು. ನನಗೆ ಅದು ಸರಿ ಅಮ್ಮ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಿಮ್ಮಪ್ಪ ಜೀವ ಕೊಟ್ಟು ಸಂಪಾದನೆ ಮಾಡಿರೋ ದುಡ್ಡು ಕಣಪ್ಪ ಇದು. ನೀನು ಚೆನ್ನಾಗಿ ಓದ್ಬೇಕು, ಅವ್ರ ಕನ್ಸನ್ನ ನನ್ಸ್ ಮಾಡ್ಬೇಕು. ಆಯ್ತಮ್ಮ, ನಿನ್ನ ಮತ್ತೆ ಅಪ್ಪನ ಆಸೆ ಅಂತೆ ಚೆನ್ನಾಗಿ ಓದಿ ನಿಮ್ಮ ಕನ್ಸನ್ನೆಲ್ಲ ನನ್ಸ್ ಮಾಡ್ತೀನಮ್ಮ. ಬರ್ತೀನಮ್ಮ. ಒಳ್ಳೇದಾಗ್ಲಪ್ಪ, ಹೋಗ್ಬಾ. ಬಾಯಮ್ಮ. ಆಯ್ತು, ಚೆನ್ನಾಗಿ ಓದ್ಬೇಕು ಮಗನೇ. ಹ? ಏನ್ರ ಇದಲ್ಲ? ಏಯ್, ಏನೋ ನೋಡ್ತಾ ಇದ್ಯಾ? ಇದ್ಯಾಕೋ ಸರಿ ಕಾಣ್ತಿಲ್ಲ. ನಿಮ್ಮನ್ನ ಹೀಗೆ ಬಿಟ್ರೆ ಹಾಳಾಗ್ಬಿಡ್ತೀರಾ. ಇರಿ, ಮಾಡ್ತೀನಿ ನಿಮಗೆ. ಏಯ್, ಸೈಡ್ ಬಾರೋ. ನೋಡ್ತಿರ್ತಾನೆ ಚೊಲ್ ಸುರಿಸ್ಕೊಂಡು. ರೂಮಲ್ಲಿ ಒಳ್ಳೆ ಫೋಟೋ ಇಡೋದ್ಬಿಟ್ಟು ಈ ನನ್ನ ಮಕ್ಳದ್ದು ಯಾವುದಾದ್ರೂ ತಂದಿಡ್ತಾರೆ. ಎಲ್ಲೋ ಇನ್ನೂ ಕಾಣಿಸ್ತಾನೆ ಇಲ್ಲ. ಟೈಮ್ ಬೇರೆ ಆಗ್ತಾ ಬಂತು. ಹಾಯ್ ಗ್ಲಾಮರ್ ಸ್ಟಾರ್. ಗುಡ್ ಮಾರ್ನಿಂಗ್ ಸರ್. ಈ ಫಾರ್ಮಲ್ ಡ್ರೆಸ್ ನಾನು ಏಜ್ನ ತೋರಿಸ್ತಿದ್ದೆ. ನಾಳೆಯಿಂದ ಈ ಡ್ರೆಸ್ನೇ ಹಾಕೊಂಬರ್ಬಾರ್ದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್, ಈ ಸೀರಿಯಲ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ರಿಯಲಿ? ಹ್ಞೂ ಮೇಡಮ್. ಥ್ಯಾಂಕ್ ಯು. ಅಯ್ಯೋ, ಹುಟ್ಟಿದ್ರೆ ನಮ್ಮ ಗೌಡ ಹುಟ್ಟವನಲ್ಲ, ಹಂಗ್ ಹುಟ್ಟಬೇಕು. ಹೂ ಕಣ್ಣಜ, ನಮ್ದು ಒಂದ್ ಜೀವನ. ದೇವಸ್ಥಾನ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ಬೇಡ್ದವ್ರು ಮಾತಾಡೋದೇ ಆಗೋಯ್ತು. ಇದೆ ಹಿಂಗಿಲ್ದೆ ಹೋದ್ರೇನು? ಏನಾದ್ರು ಸಾಧನೆ ಮಾಡಲಿಲ್ಲ, ಊರ್ನಾಗ ಒಂದು ಹೆಸರು ಮಾಡಲಿಲ್ಲ, ಊರಿಗೆ ಮಗ ಆಗ್ನಿಲ್ಲ, ಕಾಡಿಗೆ ಹೆಣ್ಣು ಆಗ್ನಿಲ್ಲ, ಆಯುಸಲ್ಲೂ ಹಿಂಗೆ ಮುಗಿಸ್ಬಿಟ್ಟ. ಬದುಕೇನು ಪ್ರಯೋಜನ ಅಂತ ದೊಡ್ಡೋರು ಹೇಳ್ತಿರ್ತಾರೆ, ಊರಿಗೆ ನೆರಳಾಗು, ಸಾಧ್ಯವಾದರೆ ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗು ಅಂತ. ಫಲವತ್ತಾದ ಭೂಮಿಗೆ ಬಿತ್ತಿದ ಬೀಜ ಬೆಳೆಯಾಗುತ್ತೆ. ಆ ಬೆಳೆಗೆ ತಕ್ಕಂತೆ ಮಳೆಯಾದರೆ ಅದಕ್ಕೊಂದು ಒಳ್ಳೆ ನೆಲೆಯಾಗುತ್ತೆ. ಹಾಗೆ ಪ್ರತಿ ಊರು ಕೇರಿಗೂ ಒಂದು ಒಳ್ಳೆ ವ್ಯಕ್ತಿತ್ವ ತುಂಬಿರೋ ವ್ಯಕ್ತಿ ಇದ್ದರೆ ಊರು ಉತ್ತಮ, ನೆಮ್ಮದಿಯಿಂದ ಉಸಿರಾಡೋರು ಉತ್ತಮ. ಈ ತಾಯಿ ಕಥೆಯಲ್ಲಿ ಬರೋ ಹಿರಿಗೌಡನ ಮಗ ಅಣ್ಣಾಜಿ ಗೌಡ. ತಂದೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಸತ್ತ ನಂತರ ಚಿಕ್ಕ ವಯಸ್ಸಿನಲ್ಲೇ ಮಗ ಅಣ್ಣಾಜಿ ಗೌಡ ನ್ಯಾಯ ಮನುಷ್ಯತ್ವದ ಮೂಲಕ ಜನಪರರಿಗೆ ಗೋಡೆಯಾಗದೆ ಸೇತುವೆಯಾಗಿ ನಿಂತಿದ್ದಾನೆ. ಅಪ್ಪ ದಯೆ ಧರ್ಮಗಳಲ್ಲಿ ನಿಸ್ಸೀಮನಾಗಿ ಹೋದರೆ ಮಗ ನ್ಯಾಯ ದಾನಗಳಲ್ಲಿ ತಲೀನನಾಗಿದ್ದಾನೆ.
ಆದರ್ಶ ವ್ಯಕ್ತಿಗಳ ಆದರ್ಶ ಪಾಲನೆ ಈ ಅಣ್ಣಾಜಿ ಗೌಡನ ಜೀವನದ ಸತ್ವ ತತ್ವ. ಬನ್ನಿ ಈ ನಮ್ಮ ಅಣ್ಣಾಜಿ ಗೌಡನ ಸಾಮಾಜಿಕ ಕಳಕಳಿಯ ಒಲವು ಹೇಗೆ ಅಂತ ಈ ಚಿತ್ರಕಥೆಯಲ್ಲಿ ತಿಳಿಸ್ತಾ ಹೋಗ್ತೀವಿ. ಪರಿಸ್ಥಿತಿಗಳಿಗೆ ತಕ್ಕಂತೆ ಮನಸ್ಥಿತಿ ಮನುಷ್ಯನಿಗೆ ಏನೇನು ಆಟ ಆಡಿಸುತ್ತೀರಿ. ಕಾಲ ಕೆಟ್ಟಾಗ ಮನುಷ್ಯ ಮೃಗಾನೂ ಆಗಬೇಕು, ಮಗುನೂ ಆಗಬೇಕು. ಇದು ಒಂದು ಕಡೆ ಪ್ರಕೃತಿ ನಿಯಮ ಅಂತ ಒಪ್ಪಿಕೊಂಡ್ರೆ, ಇನ್ನೊಂದು ಕಡೆ ಮನುಷ್ಯನ ಸಹಜ ಗುಣ ಅಂತ ಒಪ್ಕೊಳ್ಳೇಬೇಕು. ಇವರು ಈ ಕಥೆಯಲ್ಲಿ ಬರುವ ಇನ್ನೊಬ್ಬ ಪ್ರಮುಖ ಪಾತ್ರಧಾರಿ. ಪಾಪ ಹಗಲು ರಾತ್ರಿ, ರಾತ್ರಿ ಹಗಲು ATM ಮುಂದೆ ವಾಚ್ಮನ್ ಆಗಿ ತಿಂಗಳ ಸಂಬಳಕ್ಕೆ ದುಡಿಮೆ. ಫ್ರೀ ಟೈಮ್ನಲ್ಲಿ ತನ್ನ ಮಗಳೊಂದಿಗೆ ಮಗುವಾಗಿರೋದೇ ಈ ಅಪ್ಪನ ಒಲಿವಿನ ಚಿಲುಮೆ. ಮಹಿಮೆ ಏನಂದರೆ, ತಿಂಗಳ ಸಂಬಳ ಸದ್ಯ ಬದುಕೋ ಸ್ಥಿತಿಗತಿಗೆ ಸಾಕಪ್ಪ ಅನ್ನುವಾಗ ವಿಪರ್ಯಾಸವಾಗಿ ಪರಿಸ್ಥಿತಿ ಈತನ ಮಗಳಿಗೆ ಬೇರೊಂದೇ ಅನಾರೋಗ್ಯದ ಪಾಡನ್ನು ತಂದಿಟ್ಬಿಡ್ತು. ಕ್ರಮೇಣ ಈ ಬಡ ಅಪ್ಪನ ಹೋರಾಟ ತನ್ನ ಮಗಳ ಉಳಿವಿಗೋ ಪ್ರಾಮಾಣಿಕತೆ ಸತ್ವದ ಅಳಿವಿಗೋ ನೀವೇ ನೋಡಿ. ಸತ್ಯಕ್ಕೆ ಸರದಾರ ಬಂದ 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 ಬಂದ, ನ್ಯಾಯಕ್ಕೆ ಅಮ್ಮೀರ ಬಂದ 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 ಬಂದ, ಮೋಸವ ಕಂಡರೆ ಸಿಡಿಲು 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 ಸಿಡಿಲು, ಬಡವರ ರಕ್ಷಣೆಗೆ ಒಡಲು 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 ಒಡಲು, ಇವರೇ ನಮ್ಮ ನಂಬಿಕೆಯು, ಇವರಿದ್ದರೆ ಇಲ್ಲ ಅಂಜಿಕೆಯು, ಇವರಿಜ್ಜೆ ಇಟ್ಟ ಕಡೆ ಹಸಿರೆಲ್ಲವೂ, ರೈತರ ಪಾಲಿಗೆ ಬೆಂಗಾವಲು, ಬಡವರ ಕಷ್ಟಕ್ಕೆ ನೆರಳಾಗಿಯೋ ಇವನೊಬ್ಬ ಮನುಕುಲದ ನಿಸ್ವಾರ್ಥಿಯೂ, ಆಸೆಯ ತೊರೆದಿರುವ ಅಸಾಮಾನ್ಯ ನಾಯಕನು, ಮೀಸೆಯ ತಿರುಗಿಸುವ ದರ್ಪದ ಜನರಿಗೆ ಗಂಡು ಗುಂಡು ರಣಚಂಡು, ಸತ್ಯಕ್ಕೆ ಸರದಾರ ಬಂದ 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 ಬಂದ, ಇವರೇ ನಮ್ಮ ನಂಬಿಕೆಯು, ಇವರಿದ್ದರೆ ಇಲ್ಲ ಅಂಜಿಕೆಯು. ನೋಡಿ ಈ ಕಡೆ ಹೇಗಿದೆ ಅಂತ ನೋಡಿ. ಈ ರೀತಿ ಎಲ್ಲ ಸ್ವಚ್ಛವಾಗಿರ್ಬೇಕು. ಈ ಕಡೆ ಎಲ್ಲ ಕ್ಲೀನ್ ಮಾಡಿಸ್ಬಿಡು ನಾಳೆ, ಆಯ್ತಾ? ಆಯ್ತು ಗೌಡ್ರ, ಮಾಡಿಸ್ಬಿಡ್ತೀನಿ. ಆಮೇಲೆ ಈ ಕಡೆನೂ ಅಷ್ಟೇ. ಆಮೇಲೆ ಆ ಮರ ಬೀಳೋ ಹಾಗಿದೆ, ಅದನ್ನ ಕಡ್ಸಕ್ಕ ಕೇಳು. ಸರಿ ಗೌಡ್ರ, ಆಯ್ತು ಮಾಡ್ತೀನಿ. ಇನ್ನು ಏನೇನು ಹೇಳ್ತಾನ. ಈ ಕಡೆನೂ ರೆಡಿ ಮಾಡಿಸ್ಬಿಡು. ಏನು ಮುಖಂಡ್ರೆ? ಗೌಡ್ರೆ, ನಮಗಿಲ್ಲಿ ಬಹಳ ತೊಂದರೆ ಇದೆ. ನಮ್ಗೆ ಯಾವುದೇ ಪರಿಹಾರನೂ ಬಂದಿಲ್ಲ. ಊರಿನ ಎಲ್ಲಾ ಸಮಸ್ಯೆಗಳನ್ನು ನೀವೇ ಮುಂದೆ ನಿಂತು ಪರಿಹರಿಸ್ಕೊಡ್ಬೇಕು. ನೋಡಿ ಗೌಡ್ರೆ, ನಮ್ಮೂರಿನಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ. ವ್ಯವಸಾಯಕ್ಕೂ ನೀರಿನ ಕೊರತೆ ಇದೆ. ಈ ಸಮಸ್ಯೆಗಳನ್ನ ನೀವೇ ನಿಂತು ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಗೌಡ್ರೆ. ತಾವು ದಯವಿಟ್ಟು ಇಲ್ಲ ಅಂತ ಹೇಳಬಾರ್ದು. ಇದು ನಮ್ಮ ಊರಿನ ಸಮಸ್ಯೆ. ಬನ್ನಿ ಒಳಗೆ. ಹಾ ಬನ್ರಪ್ಪ, ನಡೀರಪ್ಪ. ನೋಡ್ರಪ್ಪ, ಗೌಡ್ರ ಮುಂದೆ ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಬಿಡೋಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಏನು ಮುಖಂಡ್ರೆ, ಏನ್ ಸಮಸ್ಯೆ? ನಮ್ಮ ಊರಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಒಂದು ಸರ್ಕಾರದಿಂದ ಬಂದಿದೆ. ಅದನ್ನ ನಮ್ಮೂರಿಗೆ ಮಾಡಿಸ್ಕೊಟ್ರೆ ಅನುಕೂಲ ಆಗ್ತದೆ. ಮರಿಯಪ್ಪನವರು ದುಡ್ಡು ಇಸ್ಕೊಂಡು ಅದನ್ನ ಬೇರೆ ಊರಿಗೆ ಮಾಡಿಸ್ಕೊಟ್ಬಿಟ್ಟಿದ್ದಾರೆ. ಇದನ್ನ ನೀವು ಶಾಸಕರ ಜೊತೆ ಮಾತಾಡಿ ನಮ್ಮೂರಿಗೆ ಮಾಡಿಸ್ಕೊಟ್ರೆ ತುಂಬಾ ಅನುಕೂಲ ಆಗ್ತದೆ ನೋಡಿ. ಸರಿ, ನಾನು ಈಗಲೇ MLA ಅವ್ರ ಹತ್ರ ಮಾತಾಡ್ತೀನಿ ಬಿಡಿ. ರೀ, ಅವ್ರಿಗೊಂದು ಫೋನ್ ಮಾಡ್ಕೊಡಿ. ನಮಸ್ಕಾರ, ಹೇಳಿ ಗೌಡ್ರೆ. ಹಾ ನಮಸ್ತೆ ಸರ್. ನಮಸ್ತೆ, ಹೇಳಿ. ಅದೇ ನಮ್ಮೂರ್ದು ಗಂಗಾ ಕಲ್ಯಾಣ ಯೋಜನೆ ಬೇರೆಯವ್ರಿಗೇನೋ ಹೋಗ್ತಿದ್ಯಂತೆ. ಅದಕ್ಕೆ ನಿಮ್ಮನ್ನೊಂದ್ಸಲ ಕೇಳ್ಕೊಂಬಿಡೋಣ ಅಂತ ಫೋನ್ ಮಾಡಿದೆ ಸರ್. ನೋಡಿ ಗೌಡ್ರೆ, ನೀರು ಒಂದೇ ಕಡೆ ಹರಿತಾ ಇದೆ ಅಂದ್ರೆ ಇಳಿಜಾರು ಜಾಸ್ತಿ ಇದೆ ಅಂತ ಅರ್ಥ. ಆ ಯೋಜನೆನ ನಿಮ್ ಊರಿಗೆ ಮಾಡ್ಬೇಕು ಅಂತಂದ್ರೆ 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸರಿ ಸರ್, ನಾನು ನಮ್ಮೂರಿನ ಮುಖಂಡರ ಹತ್ರ ಮಾತಾಡ್ಬಿಟ್ಟು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಸರಿ, ಆಯ್ತು ಸರ್. ನೋಡಿ ಮುಖಂಡ್ರೆ, MLA ಅವ್ರ ಹತ್ರ ಮಾತಾಡಿದ್ದೀನಿ. ನಮ್ಮೂರ್ ಗಂಗಾ ಕಲ್ಯಾಣ ಯೋಜನೆಗೆ 50 ಲಕ್ಷ ಕೇಳ್ತಿದ್ದಾರೆ. ನೀವೇನಾದ್ರೂ ಅರೇಂಜ್ ಮಾಡ್ಕೊಂಬಂದ್ರೆ ನಾನು MLA ಅವ್ರ ಹತ್ರ ಮಾತಾಡ್ತೀನಿ. ನಮ್ಮೂರ್ಗೆ ಒಳ್ಳೇದಾಗಬೇಕು ಅಂದ್ರೆ ಏನಾದರೂ ಮಾಡಲೇಬೇಕು. ಹಣಕಾಸು ವ್ಯವಸ್ಥೆ ಏನಾದ್ರು ಮಾಡ್ತೀವಿ, ನೀವು ಮುಂದೆ ನಿಂತು ಅದನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಆಯ್ತು, ನಾನು MLA ಅವ್ರ ಹತ್ರ ಮಾತಾಡ್ತೀನಿ, ನೀವು ಹೊರಡಿ. ಆಯ್ತು ಸರಿ ಗೌಡ್ರೆ, ಬರ್ತೀವಿ.
ನಮಸ್ತೆ ಸರ್. ಸರ್ ಒಂದು ಮೆಮೊ ಬಂದಿದೆ ಸರ್. ಓಕೆ ಸರ್. ಇದೇ ತಿಂಗಳು ಕ್ರಿಕೆಟ್ ಟೂರ್ನಮೆಂಟು ಆಯೋಜಿಸಲಾಗಿದೆ. ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪ್ರಿನ್ಸಿಪಲ್ ರೂಮಿಗೆ ಹೋಗಿ ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೋದು. ನಿಮಗೆ ಉಳಿದಿರುವ ಸಮಯ 5 ದಿನಗಳು ಮಾತ್ರ. ಟೇಕ್ ಕೇರ್. ಮಗ ಯಾವ್ದೋ ಇದು ಬಿಳಿ ಪರಿವಳ? ಗುರು ಸಖತ್ತಾಗಿದ್ದಾಳೆ. ಏಯ್ ಬಾರೆ ಇಲ್ಲಿ ಮಗ, ಇಡೀರೋ ಸ್ವಲ್ಪ ಮಜಾ ತಗೊಳ್ಳೋಣ. ಏನೇ ನಿನ್ನ ಹೆಸರು? ಯಾಕೆ ರಂಬೆನಾ, ಊರ್ವಶಿನಾ ಅಥವಾ ಮೇನಕೆನಾ? ನನ್ನೇ ರೇಗಿಸ್ತೀಯಾ? ಇರು, ನಿನ್ಗಿದೆ ಹಬ್ಬ. ಏಯ್ ನನ್ ಕೆನ್ನೆ ಕೊಡೆಯಷ್ಟು ಧೈರ್ಯನಾ ನಿನ್ಗೆ? ಎತ್ತೋ ಕೈನಾ. ಇವನು ಯಾರೋ ಇವನು? ಹೀರೋಯಿನ್ನ ಸೇವ್ ಮಾಡಕ್ಕೆ ಬಂದಿರೋ ಹೀರೋನಾ? ನಿಮ್ಮಂತ ವಿಲನ್ಸ್ಗಳು ಇರ್ತಾರಂತಾನೆ ಆ ದೇವ್ರು ನಮ್ಮಂತ ಹೀರೋಗಳನ್ನ ಸೃಷ್ಟಿ ಮಾಡಿರೋದ್ ಕಣೋ ಗೋಪಾಲ್. ಏನೋ ನಿಂದು ಜಾಸ್ತಿ ನಿಗೃತ್ಯಾ? ನನ್ನ ಮಗನೇ ನನಗೆ ಜೊತೆಯಾ? ಹೆಂಗಿದ್ದೋ ಸಿದ್ದು, ಹೆಂಗಾಗೋದು? ಅದೇನೋ ಆಯ್ತು ಬಿಡು ಮಗ. ಹುಡುಗಿರ್ ಸಹವಾಸ ಮಾಡಿದ್ರೆ ಹಿಂಗೆ ಆಗೋದು. ನಾನೇನ್ ಬೇಕು ಅಂತ ಮಾಡ್ಕೊಂಡ? ಹೇಗಿದ್ಯಾ ಸಿದ್ದು? ತುಂಬಾ ಪೆಟ್ಟಾಯ್ತಾ? ಅಷ್ಟೇನಿಲ್ಲ, ಲೈಟಾಗಿ ಬ್ಲಡ್ ಬರ್ತಿದೆ ಅಷ್ಟೇ. ಅಲ್ಲ ಸಿದ್ದು, ನೀನು ಅಷ್ಟೊಂದು ತುಂಬಾ ಸಾಫ್ಟ್ ಕಾರ್ನರ್ ಹುಡುಗ, ಅದೇಗೆ ಅಷ್ಟೊಂದು ಕೋಪ ಮಾಡ್ಕೊಂಡೆ? ಆ ಟೈಮಲ್ಲಿ ನನಗಂತೂ ನಿನ್ನ ಕೋಪ ನೋಡಿ ತುಂಬಾ ಶಾಕ್ ಆಯ್ತು, ಗೊತ್ತಾ? ಆ್ಯಕ್ಚುಲಿ ನನಗೆ ಕೋಪ ಬರಲ್ಲ, ಬಟ್ ಯಾಕೋ ಗೊತ್ತಿಲ್ಲ ತುಂಬ ಕೋಪ ಬಂದ್ಬಿಡ್ತು. ಕೆಲವರು ತನ್ನ ಸ್ವಾರ್ಥಕ್ಕೋಸ್ಕರ ಮನುಷ್ಯತ್ವನ ಕಳ್ಕೊಂಡು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರಲ್ಲಿ ಮನುಷ್ಯತ್ವ ಎಷ್ಟರ ಮಟ್ಟಿಗೆ ಸತ್ತಿದೆ ಅಂತ ಗೊತ್ತಾಗ್ತಿಲ್ಲ. ನನಗೇನಾದರೂ ಆದರೆ ತಡ್ಕೋತೀನಿ, ಆದರೆ ನನ್ನ ಜೊತೆಗಿರೋರಿಗೆ ಏನಾದರೂ ನೋವಾದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಹಾಗಾದರೆ ನನ್ನ ಕಂಡ್ರೆ ಅಷ್ಟೊಂದು ಇಷ್ಟನಾ ಸಿದ್ದು? ನನಗೂ ಅಷ್ಟೇ. ಐ ಲವ್ ಯು ಕಣೋ. ಪೂಜಾ ಅಂತೂ ಮೂವಿ ಸಿಕ್ಕಾಪಟ್ಟೆ ನೋಡ್ತಾಳೆ. ಇನ್ನು 2 ಮಿನಿಟ್ಸ್ ನಮ್ಮನ್ನು ಕರೀತಾಳೆ, ನೋಡ್ಕೋ. ಬಾರೆ ಹೋಗೋಣ ದರ್ಶನ್ ಮೂವಿಗೆ. ನೀನು ಹೊರಡು, ನಾನು ಆಮೇಲೆ ಬರ್ತೀನಿ. ಸರಿ, ನಿಮ್ಮಿಷ್ಟ. ಏನೇ ನೀನು ಹೇಳ್ದಂಗೆ ಆಯ್ತಲ್ಲೇ. ನೋಡ್ದಾ, ನಾನು ಹೇಳಿದೆ ತಾನೇ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸಿಟ್ ಡೌನ್. ವಾಟ್ ಇಸ್ ದಿಸ್? ಏನಿವತ್ತು ಕ್ಲಾಸ್ ಎಲ್ಲ ಖಾಲಿ ಖಾಲಿ ಕಾಣಿಸ್ತಿದೆಯಲ್ಲ? ಏನಾದರೂ ಸೆಲೆಬ್ರೇಷನಾ? ಮೇಡಮ್, ಇವತ್ತು ನಮ್ಮ ಗುರುದು ಕ್ರಾಂತಿ ಸಿನಿಮಾ ರಿಲೀಸ್ ಮೇಡಮ್. ಎಲ್ಲರೂ ಹೋಗಿದ್ದಾರೆ. ನಮಗೂ ಕ್ಲಾಸಲ್ಲಿ ಕೂರಕ್ಕೆ ತುಂಬ ಹಿಂಸೆ ಆಗ್ತಿದೆ ಮೇಡಮ್. ನಾವು ಹೋಗ್ತೀವಿ ಮೇಡಮ್. ವಾಟ್? ಇವತ್ತೇ ಸಿನಿಮಾಗೆ ಹೋಗ್ಬೇಕಾ? ಇಲ್ಲ ಮೇಡಮ್, ಹೋಗಲೇಬೇಕು. ಫಸ್ಟ್ ಡೇ ಫಸ್ಟ್ ಶೋ ನೋಡಲೇಬೇಕು ಮೇಡಮ್. ಹೋಗಿ, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಏಯ್ ಬರ್ರೋ ಬೇಗ. ಅಬ್ಬಾ ಹೆಂಗೋ ಪರ್ಮಿಷನ್ ಸಿಕ್ತು, ನಡಿಗರು ಬೇಗ. ನೀವು? ನಾವು ಹೋಗ್ತೀವಿ ಮೇಡಮ್. ನಾನ್ಸೆನ್ಸ್ ಫೆಲೋಸ್. ಇವರೆಲ್ಲ ಓದಿ ಉದ್ಧಾರ ಆದಂಗೆ. ಏನೇ ಎಲ್ರೂ ಹೊರಟೋಗ್ಬಿಟ್ಟಿದ್ದಾರೆ, ನಾವೇ ಲಾಸ್ಟ್ ಅನ್ಸುತ್ತೆ. ಯಾರು ಇವರೆಲ್ಲ? ಯಾರು ನೀವೆಲ್ಲ? ನನ್ನನ್ನೇ ಕರ್ಕೊಂಡು ಹೋಗ್ತೀರಾ? ಯಾರು ನೀವೆಲ್ಲ? ಹಾಂ, ಹಲೋ ಸೌಮ್ಯ. ಸಿದ್ದು ಅಣ್ಣ, 4 ಜನ ಕಾರಲ್ಲಿ ಬಂದು ಸ್ವಪ್ನನ ಕಿಡ್ನಾಪ್ ಮಾಡಿಬಿಟ್ರು. ನನ್ನನ್ನು ಯಾಕೆ ಕಟ್ಟಾಕಿದ್ಯಾ ಇಲ್ಲಿ?
ಯಾಕೆ ಕಟಾಕಿದ್ದೀನ? ನೀನು ತಿಂದದ್ ಕೊಬ್ಬ ಅವತ್ತೇನೋ ಬಾರಿ ಎಗ್ರಾಡ್ತಾ ಇದ್ದೆ ಬಸ್ ಸ್ಟಾಪ್ ಅಲ್ಲಿ. ಹೌದು ಕಣೆ ಬಿತ್ರಿ, ನಾನೇ ನನ್ ಕೈಯಾರ ಕುಯ್ದೆ ಅವನ್ಗೆ. ಆದ್ರೆ ಜಸ್ಟ್ ಮಿಸ್ ಆಗಿ ಕೈ ಮೇಲಕ್ಕೋಯ್ತು. ಸ್ವಲ್ಪ ಕೆಳಕ್ ಕುಯ್ದಿದ್ರು ಪಲ್ಸ್ ನಿಂತೋಗಿರೋದು. ಅದಕ್ಕೆ ಅವತ್ತು ಮಿಸ್ ಆಯ್ತು, ಇವತ್ತು ಮಿಸ್ ಆಗ್ಬಾರ್ದು ಅಂತ ಎತ್ತಾಕೊಂಡ್ ಬಂದೆ. ಹೆಂಗೆ? ಏಯ್ ಅದೇನೋ ನೋಡ್ರು. ಬಂದ್ಯಾ? ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಬಾ. ಸಿದ್ದು, ಸಾಧ್ಯನೇ ಇಲ್ಲ. ನನ್ನ ಮನ್ಸಲ್ಲಿ ತಾಯಿ ದೇವ್ರನ್ನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ. ಅಂತ ಆದರ್ಶ ಮೂರ್ತಿ ನನ್ನ ತಾಯಿ, ನಮ್ಮೆಲ್ಲರ ಹೊತ್ತು ಹೆತ್ತವಳು. ಅಂತ ಪ್ರೀತಿ ವಾತ್ಸಲ್ಯನ ಕೊಟ್ಟವಳು ನನ್ನ ತಾಯಿ, ನನ್ನಮ್ಮ. ಅದ್ ನಿನಗೆ ಗೊತ್ತಾಗಲ್ಲ. ನನ್ನ ಮಗ ದೊಡ್ಡವನಾಗಿ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ತಗೊಂಡ್ಲಿ ಅಂತ ಹೇಳಿ ಕಷ್ಟಪಟ್ಟು ಸಾಕಿದಾಳೆ. ಅಂಥದ್ರಲ್ಲಿ ಪ್ರೀತಿ ಅನ್ನೋ ಹೆಸರಲ್ಲಿ ನನ್ನ ತಾಯಿಗೆ ನಾನು ಮೋಸ ಮಾಡೋದ? ಸಾಧ್ಯನೇ ಇಲ್ಲ. ಸಿದ್ದು ಪ್ಲೀಸ್ ಕಣೋ, ಐ ಲವ್ ಯು ಕಣೋ ಸಿದ್ದು. ಸಿದ್ದು, ಈ ಪ್ರೀತಿ ಪ್ರೇಮ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನನಗೆ ನನ್ನ ಎಜುಕೇಶನ್, ನನ್ನ ಅಮ್ಮನೇ ಮುಖ್ಯ. ನನ್ನನ್ನೇ ಬೇಡ ಅನ್ಬಿಟ್ಟಿಯಲ್ಲ ನೀನು. ನೀನಾಗಿ ನೀನು ಬಂದೇ ಬರ್ತೀಯ, ಆವಾಗ ನೋಡ್ಕೋತೀನಿ ನಿನ್ನ. ಗೌಡ್ರೆ, ನಾಳೆ ಹೊಸಿ ಊರಿಗೆ ಹೋಗಿ ಬರ್ತೀನಿ. ನನ್ನ ಹೆಂಡತಿ ಸ್ವಲ್ಪ ಹುಷಾರಿಲ್ಲ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಏನಪ್ಪ ಚೆನ್ನಾಗಿದ್ಯಾ? ಹಾಂ ಚೆನ್ನಾಗಿದ್ದೀನಿ ಗೌಡ್ರೆ. ಹೌದಾ? ಬರ್ತೀನಿ ಗೌಡ್ರೆ. ಸರಿಯಪ್ಪ, ಹೋಗಿ ಬನ್ನಿ. ಬರ್ತೀನಿ ಅಣ್ಣ. ಊರ್ ಗೌಡ್ರೆ ಈ ತರ ಮಾಡ್ತಾರ ಅಂತ ಗೊತ್ತಿರಲಿಲ್ಲ. ಬಂದ್ರೆ ಇನ್ನೂ ಏನೇನ್ ಮಾಡ್ಕೋಬೇಕಂತೀರ ಮಾಡಿ ಮಾಡಿ. ಇದೇನಿದು ಮನೆ ಮುಂದೆ ಇಷ್ಟೊಂದು ಜನ? ಇನ್ನು ಎಷ್ಟು ಜನರ ಮನೆ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆ ರೈತರ ಮನೆ ದುಡ್ಡು ತಿಂದು ಕಾರ್ ತಗೊಂಡ್ ಬಂದ್ರು ನೋಡಿ. ಏ ಸ್ವಾಮಿ, ಏನಾಯ್ತು ಹೇಳಿ? ಏನ್ ನಿಮ್ ಸಮಸ್ಯೆ? ಏನ್ ಮಾಡಕ್ಕಾಗುತ್ತೆ? ಮೇಲೆ ಆಯ್ತು, ಸಮಾಧಾನವಾಗಿರಿ, ಮಾತಾಡೋಣ ಇದ್ರ ಬಗ್ಗೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ನನ್ ಮಾತು ಕೇಳಿ. ಹಲೋ ಸ್ವಪ್ನ, ಎಲ್ಲಿದ್ಯಾ? ಮನೇಲಿದ್ದೀನಿ. ಸ್ವಲ್ಪ ಜುರಾಸಿಕ್ ಪಾರ್ಕ್ ಹತ್ರ ಬರ್ತೀಯಾ? ಮಾತಾಡ್ಬೇಕು. ಯಾಕೆ? ಮಾತಾಡ್ಬೇಕು, ಬಾ. ಆಯ್ತು, ಬರ್ತೀನಿ. ಸರಿ.
ಬರೋಕೆ ಹೇಳ್ದ್ಯಲ್ಲ ಹೇಳು. ಅದು ಅದು ಅಂದರೆ ನೀನು ಅವತ್ತು ಪ್ರೀತಿ ಮಾಡ್ತೀನಿ ಅಂತ ಹೇಳಿದೆ, ಆದರೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಕಣೆ. ನಾನು ನಿಧಾನಾಗಿ ಯೋಚನೆ ಮಾಡಿದ್ಮೇಲೆ ಗೊತ್ತಾಯ್ತು ಸ್ವಪ್ನ, ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಆವತ್ತಿಂದ ನಿನ್ನ ನೆನಪೇ ಕಾಡ್ತಾ ಇದೆ. ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅನಿಸುತ್ತೆ. ಮೋಸ್ಟ್ಲಿ ನನಗೂ ನಿನ್ನ ಮೇಲೆ ಲವ್ ಆಗಿದೆ ಅನಿಸುತ್ತೆ ಸ್ವಪ್ನ. ನನ್ನನ್ನು ಕ್ಷಮಿಸಿ ನನ್ನ ಪ್ರೀತಿನ ಒಪ್ಕೋತೀಯಾ? ಐ ಲವ್ ಯು ಸೋ ಮಚ್. ಲೇಟ್ ಆಗೋಯ್ತಲ್ವಾ? ನಾನು ಬಂದಿದ್ದು ಲೇಟ್ ಆಗೋಯ್ತಲ್ವಾ ಅಂದೆ. ಓ, ಅವತ್ತು ನಾನು ನಿನಗೆ ಪ್ರಪೋಸ್ ಮಾಡಿದ ದಿನಾನೇ ಅಂದ್ಕೊಂಡೆ ನೀನು ಮತ್ತೆ ನನ್ನನ್ನು ಹುಡ್ಕೊಂಡು ಬಂದೇ ಬರ್ತೀಯಾ ಅಂತ. ಬಟ್ ಯು ಆರ್ ಟೂ ಲೇಟ್. ಹೌದು, ನಿನ್ನಲ್ಲಿ ಏನಿದೆ ಅಂತ ನಾನು ನಿನ್ನನ್ನು ಲವ್ ಮಾಡಬೇಕು? ಪ್ರೀತಿ ಮಾಡೋಕ್ಕೂ ಒಂದು ತೂಕ ಬೇಕಲ್ವಾ? ತೂಕನಾ? ತೂಕ ಅಂದರೆ ಅದೇ ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಶ್ರೀಮಂತಿಕೆ ಇದೆಲ್ಲ. ಒಳ್ಳೇದಾಯ್ತು ಅವತ್ತು ನೀನು ನನ್ನ ಪ್ರೀತಿನ ಒಪ್ಕೊಳ್ದೇ ಇದ್ದಿದ್ದು. ಇಲ್ಲ ಅಂದಿದ್ರೆ ನನ್ನ ಜೀವನನೇ ಹಾಳಾಗ್ಬಿಡ್ತಿತ್ತು. ಯೋಚನೆ ಮಾಡಿ ನೋಡಿದೆ, ಮನೆಯವ್ರು ಹೇಳಿದೆ ಸರಿ ಅನಿಸ್ತು. ಈಗ ನನ್ನಲ್ಲಿ ನಿನ್ನ ಮೇಲೆ ಯಾವುದೇ ತರಹದ ಪ್ರೀತಿ ಉಳಿದಿಲ್ಲ ಸಿದ್ದು. ಇನ್ಯಾವತ್ತೂ ನನ್ನ ಮಾತಾಡಿಸ್ತೀನಿ ಅಂತ ಯೋಚನೆನೂ ಮಾಡಬೇಡ, ನನ್ನ ಮೀಟ್ ಮಾಡೋ ಪ್ರಯತ್ನನೂ ಪಡಬೇಡ. ಇನ್ಮೇಲೆ ನಿನ್ನ ಜೀವನ ನಿಂದು, ನನ್ನ ಲೈಫ್ ನಂದು. ಐ ಹೇಟ್ ಲವ್ ಆ್ಯಂಡ್ ಯು. ಥ್ಯಾಂಕ್ ಯು. ಗುಡ್ ಬೈ. ಸ್ವಪ್ನ, ಸ್ವಪ್ನ ನನ್ನ ಬಿಟ್ಟೋಗ್ಬೇಡ ಪ್ಲೀಸ್ ಕಡೆ, ನನ್ನ ಮಾತು ಕೇಳು. ಹಲೋ, ಏನ್ ಮಗ? ಮಗ, ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನೋ, ನಂಗೊಂದು ಕೆಲಸ ಕೊಡ್ಸೋ. ಯಾಕೆ ಮಗ, ಏನಾಯ್ತು? ಅದೆಲ್ಲ ನಾನು ಬಂದು ಹೇಳ್ತೀನಿ. ನಾಳೆ ಬಸ್ ಹತ್ತೀನಿ, ಬಂದು ಮೀಟ್ ಆಗ್ತೀನಿ. ಸರಿ ಮಗ, ವಿಜಯನಗರ ಬಂದು ಫೋನ್ ಮಾಡೋ, ಬರ್ತೀನಿ. ಸರಿ ಮಗ, ಥ್ಯಾಂಕ್ಸ್. ಹಾಂ, ಓಕೆ ಮಗ. ಎಲ್ಲಿಗ್ರಿ? ಬೆಂಗಳೂರು. ಹತ್ತಿ. ಕೆಲವೊಮ್ಮೆ ಅನ್ಸುತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ಹಾಂ, ಕೂತ್ಕೊಳ್ಳಿ. ರೀ ಮೇಘ ಅವರೇ, ಆ ATM ಸೆಕ್ಯೂರಿಟಿ ಕೊಲೆ ಆಯ್ತಲ್ಲ, ಅವ್ರ ಕಾಲ್ ಡೀಟೇಲ್ಸ್ ಬಂತೇನ್ರಿ? ಹೌದು ಸರ್, ಬಂದಿದೆ. ಆಕ್ಚುಲಿ ಆ ಮೊಬೈಲ್ಗೆ 6 ನಂಬರಿಂದ ಕಾಲ್ ಬಂದಿದೆ. 4 ಲೋಕಲ್ ಮೊಬೈಲ್ ನಂಬರಿಂದ ಕಾಲ್ ಬಂದಿದೆ. 2 ಕಾಯಿನ್ ಬೂತ್ ಇಂದ ನಂಬರ್ ಬಂದಿದೆ ಸರ್. ಅಷ್ಟು ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ ತಗೊಂಡು ಎನ್ಕ್ವೈರಿ ಮಾಡಿ ಅಕ್ಕಪಕ್ಕ ಇರೋ ಅಷ್ಟು CCTV ಫುಟೇಜ್ನ ಚೆಕ್ ಮಾಡಿ. ಓಕೆ ಸರ್. ಆದಷ್ಟು ಬೇಗ ಕೆಲಸ ಮಾಡಿ. ಹಲೋ
ರಸಿಕಾ ಒಂದು ನಿಮಿಷ ತಾರು. ಅಯ್ಯೋ ಈಗಲೇ ಬರ್ಬೇಕಾ ಈ ಫೋನು? ಇವ್ರಿಗೆ ಕೆಲಸ ಸಿಕ್ಕಿರೋದು ಸಾಕು, ನಮ್ಗೆ ಸುಖ ಸಾಕು. ಸರ್ ರೀ ನಿಮ್ಮ ಮನೆ ಹೊರಗಡೆ ಇದ್ರಿ, ಬನ್ರಿ. ಏನ್ ಸರ್ ನಮ್ಮನೆ ಮುಂದೆ ಇದ್ದೀರಾ? ಆಯ್ತು ಬನ್ನಿ ಹೊರಗಡೆ. ಬಂದೆ ಸರ್. ಬನ್ನಿ ಬನ್ನಿ ಬನ್ನಿ. ಏನ್ರಿ ಡ್ಯೂಟಿಗೆ ಹೋಗ್ಲೇಬೇಕು? ಚಿನ್ನ, ಸಾಹೇಬ್ರು ಬಂದು ಮನೆ ಮುಂದೆ ನಿಂತ್ಬಿಟ್ಟಿದ್ದಾರೆ, ಹೋಗ್ಲೇಬೇಕು. ಸರಿ ಹೋಗ್ಲೇಬೇಕು ಚಿನ್ನ. ಹುಷಾರು, ಬೇಗ ಬಂದ್ಬಿಡಿ. ಆಯ್ತಾಯ್ತು, ಹೋಗಿ ಬಂದ್ಮೇಲೆ ಸರ್ 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 ಬಂದ್ಬಿಟ್ಟೆ ಸರ್, ಹೋಗೋಣ ಸರ್. ಬನ್ನಿ ಅತ್ತಿ. ಸರ್ ಹೋಗೋಣ ಸರ್. ರಸಿಕಾ ಸರ್ ಹೇಳಿ ಸರ್. ರೀ ನಂಜಪ್ಪ ಅವ್ರೆ, ಏನ್ರಿ ಮಾಡ್ತಿದ್ರಿ ಮನೇಲಿ? ಸರ್ ಯಾಕೋ ತಲೆನೋವು ತುಂಬಾ ಇತ್ತು, ಅದಕ್ಕೆ ಟೀ ಕುಡಿತಾ ಇದೆ ಸರ್. ಹೌದಾ, ತಲೆನೋವೇನ್ರಿ? ಹ್ಞೂ ಸರ್, ಅದೇ ಯಾಕ್ರಿ, ಏನಾಯ್ತ್ರಿ? ತಲೆನೋವಿತ್ತು ಸರ್ ಸ್ವಲ್ಪ. ಹೌದೇನ್ರಿ? ಸರ್ ಟೀ ಕುಡಿತೀರೇನ್ರಿ? ಸರ್ ಯಾಕೆ ಸರ್? ಅದೆಲ್ಲ ಏನಿಲ್ಲ ರೀ, ತಲೆನೋವು ಅಂದ್ರಲ್ಲ, ಬನ್ರಿ ಟೀ ಕುಡಿಯೋಣ. ಬೇಡ ಸರ್. ಯಾಕೆ ಸರ್ ಗಾಡಿ ನಿಲ್ಸಿದ್ರಿ? ಸುಮ್ಮನೆ ರೀ, ಟೀ ಕುಡಿದ್ರೆ ತಲೆನೋವು ಹೋಗುತ್ತೆ. ನನಗೆ ಬೇಡ ಸರ್, ಮನೇಲೆ ಕುಡ್ಕೊಂಡು ಬಂದೆ. ಏನೂ ಆಗಲ್ಲ, ಕುಡೀರಿ. 2 ಟೀ ತಗೊಂಬಪ್ಪ. ರೀ ನಂಜಪ್ಪ ಸರ್, ಮದುವೆ ಆಗಿ ಎಷ್ಟು ವರ್ಷ ಆಯ್ತೇನ್ರಿ? ಸರ್ ಒಂದು 10 ವರ್ಷ ಆಗಿರ್ಬೇಕು ಸರ್. ಹೌದಾ? ಹ್ಞೂ ಸರ್. ಬೇಜಾರಿಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಹೇಳಿ ಸರ್. ನನಗೆ ಒಬ್ಬರು ಪರಿಚಯ ಇರೋ ಡಾಕ್ಟ್ರ್ ಇದ್ದಾರೆ, ನೀವೇನಾದರೂ ಒಂದು ಸಲ? ಬೇಡಿ ಸರ್. ಸರ್ ಹಲವಾರು ಕಡೆ ತೋರಿಸಿ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ ಸರ್. ಆಗ ಅವರು ವೆಯ್ಟ್ ಮಾಡಿ ಆಗುತ್ತೆ ಅಂತಾರೆ ಸರ್. ಆಮೇಲೆ ಸರ್ ಏನು ಆಗಲ್ಲ ಸರ್. ತುಂಬ ಕಡೆ ತೋರಿಸಿದ್ವಿ, ಆದರೆ ಏನು ಪ್ರಯೋಜನನೇ ಆಗಲಿಲ್ಲ ಸರ್. ಸರ್ ನಾವೀಗಲೇ ಖುಷಿಯಾಗಿದ್ದೀವಿ ಸರ್. ಅವಳ ಮಡ್ಲಲ್ಲಿ ತಲೆ ಇಟ್ಟು ನಾನು ಮಗು ಆಗ್ತೀನಿ, ನನ್ನ ಮಡ್ಲಲ್ಲಿ ತಲೆ ಇಟ್ಟು ಅವಳು ಮಗು ಆಗ್ತಾಳೆ. ಸರ್ ಕೆಲವೊಮ್ಮೆ ಈ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳನ್ನ ನೋಡಿದ್ರೆ ತುಂಬಾ ನೋವಾಗುತ್ತೆ ಸರ್. ಮಕ್ಕಳು ಅಪ್ಪ ಅಮ್ಮನ್ನ ಬೈಯೋದು ಇವೆಲ್ಲ ನೋಡಿದ್ರೆ ಮಕ್ಕಳೇ ಬೇಡ ಅನ್ಸ್ತದೆ ಸರ್. ಅಯ್ಯೋ ಸಾರಿ ರೀ, ಒಂಥರ ಖುಷಿ ಆಯ್ತು ರೀ ನಿಮ್ಮ ಜೊತೆ ಮಾತಾಡಿ. 100 ಕಾಲ ಸುಖವಾಗಿ ಬಾಳಿ. ಆಯ್ತಾ ಸರ್? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೆಕ್ಯೂರಿಟಿ ಹೆಂಡ್ತಿ ಅಲ್ವಾ ಇವಳು? ಇವನ ಜೊತೆ ಎಲ್ಲಿ ಹೋಗ್ತಿದ್ದಾಳೆ? ಇರಲಿ, ಕರೆಸಿ ವಿಚಾರಿಸಿದ್ರೆ ಆಯಿತು. ಸರ್ ಒಂದ್ಸಲ ಪಾರ್ಟಿ ಇಟ್ಕೊಂಡಿದ್ರು, ಅದಾದಮೇಲೆ ಅವಾಗವಾಗ ಭೇಟಿ ಆಗ್ತಿದ್ವಿ ಸರ್. ಆಮೇಲೆ ಹಾಂ ಸರ್, ಒಂದ್ಸಲ ನಮ್ಮ ಯಜಮಾನ್ರನ್ನ ಕೇಳಿಕೊಂಡು ನಮ್ಮ ಮನೆಗೆ ಬಂದಿದ್ರು ಸರ್. ಈ ವಯಸ್ಸಲ್ಲಿ ಒಳ್ಳೆ ಬೆಣ್ಣೆ ಥರ ಇದ್ದಾಳಲ್ಲ, ಏನು ಕಲ್ಲರು. ಬಾಬಾ ಸರ್ ನೀವೇನು ಸರ್ ಇಲ್ಲಿ? ಭಯ ಪಡಬೇಡ, ಏನು ಮಾಡಲ್ಲ. ಹಾಗೇನಿಲ್ಲ ಸರ್,
ನಮ್ಮ ಯಜಮಾನ್ರು ಬೇರೆ ಇಲ್ಲ ಸರ್ ಮನೆಯಲ್ಲಿ. ತೊಂದ್ರೆ ಇಲ್ಲ, ಅದು ಗೊತ್ತಿದ್ದೆ ಬಂದಿದ್ದು. ಸಹಕಾರ ಮಾಡು ಪ್ಲೀಸ್. ಇದು ಪ್ರೇಮನೋ ಕಾಮನೋ ಒಂದೂ ಗೊತ್ತಿಲ್ಲ. ನಿನಗಿಷ್ಟ ಇಲ್ಲದೆ ಹೋದ್ರೆ ಬೆದರಿಕೆ ಹಾಕಲ್ಲ. ನೀನು ಒಪ್ಕೊಳ್ಳೋವರೆಗೂ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಅಷ್ಟೇ ಸರ್, ಅದಾದಮೇಲೆ ಬೇರೆ ಏನಿಲ್ಲ ಸರ್. ಅವತ್ತೊಂದಿನ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರು, ನಾನು ಹೋಗಿದ್ದೆ. ಅವರು ನಮ್ಮ ಯಜಮಾನ್ರ ವಿಷಯ ಕೇಳಿ ತುಂಬ ಬೇಜಾರು ಮಾಡಿಕೊಂಡ್ರು ಸರ್. ನಿನಗೇನಾದರೂ ಸಹಾಯ ಬೇಕಿದ್ರೆ ಕೇಳು, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದರು ಸರ್. ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸರ್. ಓಕೆ, ನೀವಿನ್ನು ಹೊರಡಿ. ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಕರಿತೀನಿ, ಸ್ವಲ್ಪ ಕೋಆಪರೇಟ್ ಮಾಡಬೇಕಾಗುತ್ತೆ. ಓಕೆ ಸರಿ ಸರ್, ಬರ್ತೀನಿ ಸರ್. ಆಯ್ತು, ಹೊರಡಿ. ಇವರು ಅಲ್ಲ ಅಂದ್ರೆ ಬೇರೆ ಯಾರಾದರೂ ಕೊಲೆ ಮಾಡಿರ್ಬೋದಾ? ರೀ, ಏನ್ರಿ ಹಂಗ್ ನೋಡ್ತಿದ್ದೀರಾ? ಏಯ್, ಡೈಲಿ ನೀನು ಸೀರೆನೇ ಉಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣ್ತೀಯ. ಏನ್ ಚೆನ್ನಾಗಿದ್ದು, ಏನ್ ಪ್ರಯೋಜನ? ಈ ಅಂದಕ್ಕೆ ತಕ್ಕಂಗೆ ಮನೆನೇ ಇಲ್ವಲ್ಲ. ಈ ಮನೆಗೆ ಏನಾಗಿದೆ? ಚೆನ್ನಾಗೇ ಇದೆ ಅಲ್ವಾ? ರೀ, ನಿಮ್ಗಿರೋ ಪೋಸ್ಟ್ಗೆ ಈ ಮನೆ ಸಾಕಾಗುತ್ತಾ? ಸಾಕಾಗಲ್ಲ. ಅದಕ್ಕೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೊಡ್ಡ ಮನೆ, ಅಲ್ಲಿ ನಾನು ಜೊತೆಗೆ ನೀವು ಹಾಗೆ ಓಡಾಡ್ಕೊಂಡು ಡ್ಯೂಯೆಟ್ ಆಡ್ಕೊಂಡಿದ್ರೆ. ಓಯ್, ಹಲೋ, ಏನಾಯ್ತು? ನನ್ನನ್ನ ಕನಸಿನ ಲೋಕಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಈಗ ನೀವೇ ಕನಸಿನ ಲೋಕಕ್ಕೆ ಹೋಗ್ಬಿಟ್ರಾ? ರೀ, ಆ ಮನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಆ ಥರ ಮನೆ ನೀವ್ಯಾವಾಗ ತಗೊಳ್ಳೋದು? ತಗೊಳ್ಳೋಣ ಇರೇ, ಯಾವ್ದಾದ್ರು ದೊಡ್ಡ ಡೀಲ್ ಬರಲಿ. ಸರ್ ಆ್ಯಕ್ಚುಲಿ ಇದು ನ್ಯೂ ಬ್ರಾಂಚ್ ಇದು. ಓಕೆ. ಸೊ ಹೆಚ್ಚಾಗಿ ಜನರ ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ಒಂದು ಹೊಸ ಬ್ಯಾಂಕ್ ಓಪನ್ ಮಾಡಿದ್ವಿ. ನಿಮ್ಮ ಬ್ಯಾಂಕಲ್ಲಿ ವಾಚ್ಮನ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ? ಸರ್ ಕಳೆದ 2 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ರು ಸರ್. ಓಕೆ. ಅವ್ರ ಫ್ಯಾಮಿಲಿಗೆ ಹತ್ರ ಆಯ್ತು, ಅವ್ರ ಮನೆಗೆ ಹತ್ರ ಅಂದ್ಬಿಟ್ಟು ಅವರೇ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಂದು ಜಾಯ್ನ್ ಆದ್ರು ಸರ್. ಆ ಸೆಕ್ಯೂರಿಟಿ ಬಗ್ಗೆ ಬೇರೆ ಏನಾದರೂ ಒಪಿನಿಯನ್ ಇದೆಯಾ? ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದ್ರು. ಈಸ್ ಎ ವೆರಿ ಗುಡ್ ಗೈ ಸರ್. ಹಾಗೆ ನಿಮ್ಗೇನಾದ್ರೂ ಕ್ಲೂ ಸಿಕ್ಕಿದ್ರೆ, ಡೌಟ್ ಇದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಹಾಗೆ ನಿಮ್ಮ ಬ್ಯಾಂಕು ಮತ್ತು ATM CCTV ಫುಟೇಜ್ನ ನನಗೆ ಹ್ಯಾಂಡ್ ಓವರ್ ಮಾಡಿ. ಶೋರ್ ಸರ್. ಓಕೆನಾ? ಅಟ್ ಎನಿ ಟೈಮ್, ಆಲ್ವೇಸ್ ವೆಲ್ಕಮ್. ನಾ ಬರ್ತೀನಿ. ಥ್ಯಾಂಕ್ ಯು ಸರ್. ಏನ್ರಿ CCTV ಫುಟೇಜ್ ಸಿಕ್ತೇನ್ರಿ? ನೋಡಿ ಸರ್, ಇಲ್ಲಿಬ್ಬರು ಸಿಕ್ಕಿದ್ದಾರೆ. ಇವರಿಬ್ಬರಲ್ಲಿ ಒಬ್ಬ ಜಾಸ್ತಿ ಓಡಾಡಿದ್ದಾನೆ. ಹೌದಾ? ಹ್ಞೂ ಸರ್. ಪ್ಲೇ ಮಾಡಿ. ಹಾಂ, ನೋಡಿ ಸರ್. ಸರ್, ಇದು 2ನೇ ದಿನದ್ದು. ಮತ್ತೆ ಅವನೇ ದಿನ ನೋಡಿ ಸರ್. ಯಾರು ಅದು? ಅದೇ ಅದ್ರಲ್ಲಿ ಓದ್ನಲ್ಲ, ಅವನೇ. ಅಷ್ಟೇ ಸರ್ ಇರೋದು. ಓಕೆ, ನಾನು ನೋಡ್ಕೊಂತೀನಿ ಬಿಡಿ. ಓಕೆ ಸರ್. ಆ ಬೈಕಲ್ಲಿ ಹೋಗ್ತಿದ್ನಲ್ಲ, ಕರ್ಸಿ ಅವನ್ನ. ಸರಿ ಸರ್. ಅವನ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆ ಹಾಕಿ. ಓಕೆ ಸರ್. ಇತ್ತೀಚೆಗಷ್ಟೇ ಅವ್ರು ನನಗೆ ಪರಿಚಯ ಆಗಿದ್ರು ಸರ್. ಹಾಯ್ ಸರ್, ತಿಂಡಿ ಆಯ್ತಾ? ತುಂಬ ಒಳ್ಳೆಯವರು. ಅವರು ಹೊಸದಾಗಿ ನಮ್ಮ ಏರಿಯಾಗೆ ಬಂದಾಗ ನಾನೇ ಅವ್ರಿಗೆ ಮನೆ ಕೊಡಿಸಿದ್ದೆ. ಈಗ ರೀಸೆಂಟಾಗಿ ತುಂಬ ಕಷ್ಟ ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು. ಅದಕ್ಕೆ ನಾನೇ ಪರಿಚಯದವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಬಡ್ಡಿಗೆ ಸಾಲ ಇಸ್ಕೊಟ್ಟಿದ್ದೆ. ಏನಾಯ್ತು ಅಂತ ಹೇಳಿ. ಪ್ರಾಬ್ಲಮ್ಸ್ ವೆಲ್ ಪ್ರಾಬ್ಲಮ್ಸ್. ದುಡ್ಡು ಕಾಸು ಸಮಸ್ಯೆ. ಮನೇಲಿ ಹೆಂಡತಿ ದಿನ ಜಗಳ ಮಾಡ್ತಿರ್ತಾಳೆ. ಏನು ಮಾಡೋದ ಗೊತ್ತಾಗ್ತಿಲ್ಲ. ಸರ್, ನನಗೆ ಗೊತ್ತಿರೋರು ಒಬ್ರು ಇದ್ದಾರೆ. ಅವ್ರ ಹತ್ರ ಮಾತಾಡ್ತೀನಿ, ದುಡ್ಡು ಅಡ್ಜಸ್ಟ್ ಮಾಡ್ಕೊಡ್ತೀನಿ ಬಿಡಿ. ಬೇಡ ಸರ್,
ನಿಮ್ಗೆ ಯಾಕೆ ತೊಂದರೆ? ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಅವ್ರ ಹತ್ರ ಮಾತಾಡಿ ಅರೇಂಜ್ ಮಾಡಿಸ್ತೀನಿ. ನೀವು ತಿಂಗಳು ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಕೊಂಡೋದ್ರೆ ಸಾಕು. ನಿಮ್ಮ ಕೈಲಾದಾಗ ಅಸಲು ಕಟ್ಟಿ ಅಷ್ಟೇ. ನಮಸ್ಕಾರ. ನಮಸ್ಕಾರಮ್ಮ. ಕೂತ್ಕೊಳ್ಳಿ. ಏನ್ ಸಮಾಚಾರ? ಏನಿಲ್ಲ ಅಕ್ಕ, ನಮ್ಮ ಫ್ರೆಂಡು ನಮಸ್ಕಾರ. ತುಂಬ ಪರಿಚಯ, ಕಷ್ಟದಲ್ಲಿದ್ದಾರೆ. ಒಂದು ಸ್ವಲ್ಪ ಬಡ್ಡಿಗೆ ದುಡ್ಡು ಬೇಕಾಗಿತ್ತಕ್ಕ. ಈಗ ಯಾವ್ದು ಅಮೌಂಟ್ ಇಲ್ವಲ್ಲ? ಹಾಗ ಅನ್ಬೇಡಿ ಅಕ್ಕ. ನೋಡಿ ಅಕ್ಕ, ತುಂಬ ಕಷ್ಟದಲ್ಲಿದ್ದಾರೆ, ಏನಾದರೂ ಮಾಡಿ. ಎಷ್ಟು ಬೇಕಿತ್ತು? ಒಂದು 50,000 ಬೇಕಿತ್ತಕ್ಕ. ಗೊತ್ತಿದೆಯಲ್ಲ, ತಿಂಗಳ ಕರೆಕ್ಟಾಗಿ ಕಟ್ಬಿಡ್ಬೇಕು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ತುಂಬ ಒಳ್ಳೆ ಮನುಷ್ಯ. ತಿಂಗಳು ಕರೆಕ್ಟಾಗಿ ಕಟ್ಬಿಡ್ತಾರೆ. ಕಟ್ತೀನಮ್ಮ. ಏನೋ ಕಷ್ಟ ಅಂತ ಕೇಳ್ಕೊಂಡಿದ್ದೀರಾ, ಕೊಡ್ತಾ ಇದ್ದೀನಿ. ಕರೆಕ್ಟ್ ಟೈಮಿಗೆ ಕಟ್ಬಿಡ್ಬೇಕು. ಸರಿ ಅಮ್ಮ, ಆಯ್ತಮ್ಮ. ತಿಂಗಳ ಬಡ್ಡಿ ಕರೆಕ್ಟ್ ಟೈಮ್ಗೆ ಕೊಟ್ಬಿಡೋರು. ಮೊನ್ನೆ ಸಿಕ್ಕಿ ಇನ್ನು ಸ್ವಲ್ಪ ದಿನದಲ್ಲಿ ಅಮೌಂಟ್ನ ರಿಟರ್ನ್ ಮಾಡ್ತೀನಿ ಅಂತಲೂ ಹೇಳಿದರು. ಈ ವಿಷಯನ ಕೇಳಿದಾಗಿಂದ ನನಗಂತೂ ತುಂಬ ಅಂದರೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ ಸರ್. ಅದೇನಾದರೂ ಆಗಿ ವಿಷಯ ಸುಳ್ಳಾಗಲಿ ಅಂತ ನಾನು ಅನ್ಕೋತಾ ಇದ್ದೀನಿ ಸರ್. ಬಟ್ ಆಗ್ತಿಲ್ಲ ಸರ್. ಸರಿ, ನೀನು ಸೈನ್ ಹಾಕ್ಬಿಟ್ಟು ಹೊರಡು. ಕರೆದಾಗ ಬರಬೇಕಾಗತ್ತೆ. ಆಯ್ತು ಸರ್. ಗೊತ್ತಾಯ್ತಾ? ಆಯ್ತು, ಹೋಗು. ಸರ್, ಅವನು ಹೇಳೋದಲ್ಲೂ ಸತ್ಯ ಇದೆ ಅನ್ಸುತ್ತೆ ಸರ್. ಹೌದಾ? ಮೋಸ್ಟ್ಲಿ ಅವನು ಫ್ರೆಂಡ್ ಹೋಗ್ಬಿಟ್ನಲ್ಲ, ಆ ಬೇಜಾರಲ್ಲಿ ಇವನು ಸತ್ಯ ಹೇಳ್ತಿದ್ದಾನೆ ಸರ್. ನನಗೂ ಹಂಗೆ ಅನಿಸ್ತಾ ಇದೆ. ಲೆಟ್ಸ್ ಸಿ ಹೌದು ಸರ್. ಏನಾಗುತ್ತೋ ನೋಡೋಣ. ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗ್ಬೋದು ಸರ್. ಓಕೆ, ಹಂಗೆ ಮಾಡೋಣ. ಓಕೆ ಸರ್. ಆಯ್ತು. ಅಯ್ಯೋ ನನ್ನ ಮಾಂಗಲ್ಯ ಚೈನ್ ಕಿತ್ಕೊಂಡು ಹೋಗ್ತೀನಿ. ಹಿಡ್ಕೊಂಡ್ರಪ್ಪ ಯಾರಾದ್ರೂ. ಅಯ್ಯೋ, ಹೋಯ್ತಲ್ಲಪ್ಪ ನನ್ನ ಚೈನು. ಇವಳಿಗೂ ಇವನಿಗೂ ಸಂಬಂಧ ಇಲ್ಲ, ಅವನಿಗೂ ಇನ್ನೂ ಕನೆಕ್ಷನೇ ಇಲ್ಲ. ಇದು ಹೆಂಗಾಗಿರ್ಬೋದು ಮತ್ತೆ? ಏನು ಮಾಡೋಣ? ಸರ್ಚ್ ಮಾಡೋಣ. ಓ ಹೌದಾ, ಆಯ್ತು ಬಿಡು, ನೋಡೋಣ. ರೀ ಏನ್ರಿ ಮಾಡ್ತಿದ್ರಿ ಇಲ್ಲಿ? ಸರ್, ಅಲ್ಲೆಲ್ಲರೂ ಸುತ್ತಮುತ್ತ CCTV ಇದೆ ಅಂತ ಹುಡುಕಿ ನೋಡ್ತಾ ಇದ್ದೆ ಸರ್. ನೋಡಿದ್ದು ಮಾಡಿದ್ದಲ್ಲ ಸಾಕು, ಗಾಡಿಲಿ ಎಣ್ಣೆ ಇದೆ, ತಗೊಂಬನ್ನಿ. ಎಣ್ಣೆನೆ ಸರ್? ಹೋಗ್ರಿ. ಆಯ್ತು ಸರ್, ತರ್ತೀನಿ. ಇವನ್ ಬೇರೆ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡವನೆ. ಎಲ್ಲಿ ಹೋದ್ನೋ ಏನೋ. ಏಯ್ ಸಾಹೇಬ್ರು ತರ ಕೇಳ್ತಾರೆ, ಎಣ್ಣೆ ಕೊಡಿಯಾ ಸರ್? ತಗೊಳ್ಳಿ ಸರ್. ಇನ್ನೊಂದು ಸ್ವಲ್ಪ ಹಾಕ್ರಿ. ಆಯ್ತು, ನಿಧಾನಕ್ಕೆ ತಗೊಳ್ಳಿ ಸರ್. ನೀರು ಕಮ್ಮಿ ಆಯ್ತು. ನೀರು ಕಡಿಮೆ ಇದೆ ಸರ್. ರೀ ನಂಜಪ್ಪ ಸರ್, ಕೊಲೆ ಮಾಡಿದವನೆಲ್ಲೋ ಆರಾಮಾಗಿದ್ದಾನೆ, ನಮಗೂ ನಿಮಗೂ ಟೆನ್ಷನು. ತಲೆ ಕೆಡ್ಸ್ಕೊಂಡು ಯಾವ ಆ್ಯಂಗಲ್ ಹುಡುಕಿದ್ರು ಒಂದು ಕ್ಲೂ ಸಿಗ್ತಲ್ವಲ್ರಿ? ಹೌದು ಸರ್. ಏನ್ರಿ ಹೌದು? ಅವ ಯಾವ ರೇಂಜ್ ಕ್ರಿಮಿನಲ್ ಆದ್ರೂ ಪರವಾಗಿಲ್ಲ, ಕಂಬಿ ಎಣಿಸ್ಲೇಬೇಕು, ನಮ್ಮಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹೌದು ಸರ್. ಹ್ಞೂ ಸರ್. ರೀ ಅದ್ಯಾರೋ ಫ್ರೆಂಡ್ ಇದ್ದಾರೆ ಅಂದ್ರಲ್ಲ, ಕಾಲ್ ಮಾಡ್ರಿ ಅವ್ರಿಗೆ. ಆಯ್ತು ಸರ್, ಮಾಡ್ತೀನಿ. ಹಲೋ,
ನಾನು ಮಾತಾಡ್ತಾ ಇರೋದು. ಎಲ್ಲಿದ್ಯಮ್ಮ? ಸಾಹೇಬ್ರು ಮಾತಾಡ್ಬೇಕಂತೆ. ಟ್ರೈ ಮಾಡೋಣ. ಯಾರು ನೀನು? ಎಲ್ಲಿಗೆ ಹೋಗ್ಯಾ? ಅಯ್ಯೋ ಬಿಡು ಅಯ್ಯೋ ನಾನೇನು ಮಾಡಿದ ಸರ್? ಸರ್ ನಾನೇನು ಮಾಡಿದ ಸರ್? ನಾನೇನು ಮಾಡಿದ ಸರ್? ನನ್ಗೇನು ಗೊತ್ತಿಲ್ಲ ಸರ್. ಏನಾದ್ರು ಬಾಯ್ ಬಿಟ್ನಾ? ಇಲ್ಲ ಸರ್, ಎಷ್ಟೇ ಹೊಡೆದ್ರು ಬಾಯ್ ಬಿಡ್ತಲ್ಲ ಸರ್. ಏಯ್ ಒಪ್ಕೊಂಡ್ಬಿಡು. ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಕೇಸ್ ಕ್ಲೋಸ್ ಮಾಡೋಣ. ಆದರೆ ಹೊಡೆದಿರೋ ಅಮೌಂಟ್ನ ಎಲ್ಲಿ ಬಚ್ಚಿಟ್ಟಿದೆಯಾ ಹೇಳು, ಎಲ್ಲರೂ ಶೇರ್ ಮಾಡ್ಕೊಂಬಿಡೋಣ. ನನಗೆ ಗೊತ್ತಿಲ್ಲ ಸರ್, ಪ್ಲೀಸ್ ನಾನು ಬಿಟ್ಬಿಡಿ ಸರ್. ಸರ್ ರೀ ಬಿಡ್ರಿ, ಏನು ಇವರೆಲ್ಲ ಇದ್ದಾರೆ ಅಂತನಾ? ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ, ನಾನು ನಿನ್ನ ಬಚಾವ್ ಮಾಡ್ತೀನಿ. ಸರ್ ಆ ದುಡ್ಗೂ ನನಗೂ ಏನು ಸಂಬಂಧ ಇಲ್ಲ ಸರ್, ನನ್ನನ್ನು ನಂಬಿ ಸರ್. ರೀ ವಿಜಯ್ ಸರ್, ಎಷ್ಟು ಕೇಳಿದ್ರು ಈ ನನ್ನ ಮಗ ಬಾಯಿ ಬಿಡ್ತಾ ಇಲ್ಲ. ಇವನ್ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಡ. ಎತ್ತಕೊಂಡ್ರಿ ಇವನ. ATM ದರೋಡೆಕೋರರನ್ನ ಹಿಡಿಯೋ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗ್ತಿದ್ದಂತ, ವಿಧಿ ಇಲ್ಲದೆ ಎನ್ಕೌಂಟರ್ ಮಾಡಬೇಕಾಗಿ ಬಂತು ಅಂತ ಎಲ್ಲ ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಟ್ಬೇಡ. ಓಕೆ ಸರ್. ಸರ್ ಎಲ್ಲ ಹೇಳ್ಬಿಡ್ತೀನಿ ಸರ್. ಏನು? ಎಲ್ಲ ಹೇಳ್ಬಿಡ್ತೀನಿ ಸರ್. ಹೇಳ್ತೀಯಾ? ಸರ್ ನಾನು ಕದ್ದಿಲ್ಲ ಸರ್. ಮತ್ತೆ ಯಾರು ಕದ್ದವರು? ಆದರೆ ಕದಿಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸರ್. ಒನ್ ಮೋರ್ ಪ್ಯಾಕ್ ಪ್ಲೀಸ್. ಏಯ್ ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಸುಮ್ಮನೆ ಕುಡಿತಾನೆ ಇದೆಯಾ? ನೋಡೋ ನನ್ನ ಹತ್ರ ದುಡ್ಡಿಲ್ಲ, ನೋಡಿಲಿ ಇರೋದು 50 ರೂಪಾಯಿ ಅಷ್ಟೇ. ಬಸ್ನೋ ಆಟೋನೋ ಮಾಡ್ಕೊಂಡು ಹೋಯ್ತಾ ಇರ್ತೀನಿ. ನಿಮ್ಗಳ ಸವಾಸನೆ ಬೇಡಪ್ಪ. ನಿನಗೆ ಕದಿಬೇಕು ಅನ್ನೋದಷ್ಟೇ ಗೊತ್ತು, ನನಗೆ ಹೇಗೆ ಕದಿಬೇಕು ಅನ್ನೋದು ಗೊತ್ತು. ಕದಿಯೋದಾ? ಕದಿಯೋದು ಅಂದರೆ ಹಿಂಗೆ ಲ್ಯಾಪ್ಟಾಪ್ ಇಟ್ಕೊಂಡು ಬೇರಳಲ್ಲಿ ಹಿಂಗೆ ಆಟ ಆಡ್ಸೋದಲ್ಲ. ಫೀಲ್ಡ್ಗಿಳ್ದು ಸ್ಕೆಚ್ ಹಾಕ್ಬೇಕು. ಏನು ಹೇಳು? ಫೀಲ್ಡ್ಗಿಳ್ದು ಸ್ಕೆಚ್ ಹಾಕ್ಬೇಕು. ಫೀಲ್ಡ್ಗಿಳ್ದು ಸ್ಕೆಚ್ಚು. ಇಲ್ಲಿ ಎಲ್ಲ ಕಡೆ CCTV ಇದೆ ಅಲ್ವಾ? ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು ರೆಕಾರ್ಡ್ ಆಗ್ತಿರುತ್ತಲ್ವಾ? ಹೌದು. ಸ್ವಲ್ಪ ಕಂಟ್ರೋಲ್ ರೂಮ್ ಹತ್ರ ಹೋಗ್ತೀಯಾ? ಯಾಕೆ? ಏಯ್ ಇಲ್ಲೇ ಕೂತ್ಕೊಂಡು ಯಾಕೋ ಫೋನ್ ಮಾಡ್ತಿದ್ಯಾ? ಏಯ್ ಸುಮ್ಮನೆ ಹೋಗೋ. ಇದೊಂದೊಳ್ಳೆ ಕತೆ ಆಯಿತು. ರೆಕಾರ್ಡ್ ಆಗ್ತಿದ್ಯಾ? ಆಗ್ತಿದೆ. ಈಗ ಆಫ್ ಆಯಿತು. ಹಾಗೆ ಯಾರಿಗೂ ಡೌಟ್ ಬರ್ತಾ ಇರೋ ಥರ ಬಾ. ಆಯಿತು. ಬ್ರೋ ಇದೆಲ್ಲ ಹೆಂಗೆ ಬ್ರೋ? ಹೇಳ್ದಲ್ಲ ಸ್ಕೆಚ್ ಹಾಕಬೇಕು ಅಂತ. ನೋಡು, ಆ್ಯಕ್ಚುಲಿ ನಾವು ಕದಿಬೇಕು ಅಂತ ಪ್ಲಾನ್ ಮಾಡಿರೋ ಜಾಗ ಈ ಜಾಗ ಸೇಫ್. ಈ ಜಾಗದಲ್ಲಿ ಜನ ಓಡಾಡೋದು ತುಂಬ ಕಡಿಮೆ. ಆದರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಈ ಜಾಗದಕ್ಕಿಂತ ತುಂಬ ದೂರ ಇರೋದ್ರಿಂದ ಇಂಥ ಒಳ್ಳೆ ಜಾಗ ಎಲ್ಲೂ ಸಿಗಲ್ಲ. ಜೊತೆಗೆ ರೆಕಾರ್ಡ್ ಆಗಿರೋ ಫುಟೇಜ್ನ ಹ್ಯಾಕ್ ಮಾಡೋದು ತುಂಬ ಸೇಫ್. ಹೆಂಗಿದೆ ಸ್ಕೆಚ್ಚು? ಥ್ಯಾಂಕ್ಸ್. ಡನ್ನಾ? ಡನ್. ಸ್ವಲ್ಪ ದಿನ ನಾವು ಬೇರೆ ಫೋನ್ ಯೂಸ್ ಮಾಡಿದ್ವಿ. ಅವನ್ನೆಲ್ಲ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಕೆಲಸನೂ ಈಸಿ ಅನ್ನಿಸ್ತು. ಡೇಟ್ ಫಿಕ್ಸ್ ಮಾಡಿದ್ವಿ. ಕದಿಯೋಕೆ ಅಂತ ಪ್ಲ್ಯಾನ್ ಮಾಡಿದ ಬೆಳಿಗ್ಗೆ ಛೇ
ತೆಗಿಯೋ ಫೋನ್ ತೆಗಿಯೋ ಶೇ ಯಾವನ ಇವನು ಥು. ಮಾರನೇ ದಿನ ಲೊಕೇಶನ್ಗೆ ನಾನು ಸ್ವಲ್ಪ ಬೇಗನೆ ಹೋದೆ. ಆಮೇಲೆ ಟೈಮ್ ಇನ್ನೂ ಇದ್ದಿದ್ರಿಂದ ಒಂದು ಪೆಗ್ ಎಣ್ಣೆ ಹಾಕೋಣ ಅಂತ ಪಕ್ಕದಲ್ಲಿ ಇದ್ದಿದ್ದು ಬಾರ್ಗೋದೆ ಸರ್. ಇವನ್ ಯಾಕಪ್ಪ ಇಲ್ಲಿಗೆ ಬಂದ? ಈ ನಿಂಬೆ ಹಣ್ಣಿನ ಬಗ್ಗೆ ಗೊತ್ತಲ್ಲ, ಕೈ ಇಟ್ರೆ ಹುಳಿ ಹಿಂಡು ಬಿಡ್ತಾನೆ. ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಣ್ಣ. ಹಾ, ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡು. ಸಪ್ಲೈಯರ್ ಬನ್ನಿ, ಸ್ವಲ್ಪ ಕ್ಲೀನ್ ಮಾಡ್ರಿ ಇಲ್ಲಿ. ಹಂಗೆ ಕಳಿಸ್ತಾ ಒಂದ್ ಮೂಟೆ ನಿಂಬೆ ಕಳ್ಸು ಅಂತ ಹೇಳಿದ್ನಲ್ಲ. ಆಯ್ತು, ಬೇಗ ಬರ್ರಿ. ಬಂದೆ ಅಣ್ಣ, ಕ್ಲೀನ್ ಮಾಡ್ರಿ ಇಲ್ಲಿ, ಪಟ್ ಅಂತ ಮಾಡ್ರಿ. ಹಾ, ಗೊತ್ತಾಯ್ತಾ? ಆ ಗ್ಲಾಸ್ಗಳು ತೆಗೀರಿ. ಆಯ್ತಣ್ಣ, ತೆಗಿತೀನಣ್ಣ. ಹಾ, ಬರ್ತೀನಿರೋ. ಬರೋ ತನಕ ಮ್ಯಾನೇಜ್ ಮಾಡ್ತಾ ಇರೋಂಗೆ. ಹಾ, ಇಲ್ಲ ಆಗಲ್ಲ. ನೀನು ಹಿಂಗೆ ಹೇಳೋದಾದ್ರೆ ಮಾತಾಡ್ಬೇಡಪ್ಪ. ಹಾ, ಈ ನಿಂಬೆ ನೀನು ಕಳಿಸಿರೋದು. ಗುರು, ನೀನೇನು ಇಲ್ಲಿ ನೋಡ್ದಂಗೆ ಹೋಗ್ತಾ ಇದೆಯಲ್ಲ ಗುರು. ಅಣ್ಣ ಬಂದವ್ರೆ. ಇಲ್ಲ ಅಣ್ಣ, ಸ್ವಲ್ಪ ಕೆಲಸ ಐತೆ. ಅಣ್ಣ ಕರಿತಾವ್ರೆ, ಅಣ್ಣನ್ ಮಾತಾಡ್ಸ್ಕೊಂಡು ಹೋಗುವೆ ಬಾ. ಬಾಪ, ಅಣ್ಣ ಕರಿತಿದ್ದಾರೆ. ಇಲ್ಲಿ ಗಂಟ ಬಂದು ಅಣ್ಣನ್ ಮಾತಾಡ್ಸ್ದಂಗೆ ಹೋಗ್ತಾ ಇದೆಯಲ್ಲ. ಅವ್ರಿಗೆ ಹೇಳು, ನಾನೇ ಬಂದು ಮಾತಾಡ್ತೀನಿ ಅವ್ರ ಹತ್ರ. ಅಣ್ಣ ಬಂದು ನೋಡೋಣ. ನಮಸ್ಕಾರ ಅಣ್ಣ. ಹಾ, ಬಾ. ಆಯ್ತು, ಆಮೇಲೆ ಮಾತಾಡ್ತೀನಿ. ಫೋನ್ ಇಡು. ಎಲ್ಲೊಟ್ಟಾಗಿದ್ಯೋ? ಕಾಣಿಸ್ತಾನೆ ಇರ್ಲಿಲ್ಲ. ಇಲ್ಲ ಅಣ್ಣ, ಸ್ವಲ್ಪ ಊರಿಗೆ ಹೋಗ್ಬಿಟ್ಟಿದೆ. ಓಹೋ, ಸರಿ ಬಾ, ಕೂತ್ಕೋ. ಇಲ್ಲ ಅಣ್ಣ, ನಾನು ಆಚೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ. ಕುಡಿಯಕ್ಕೆ ಬಂದಿದ್ಯಾ? ಮುಚ್ಕೊಂಡು ಕೂತ್ಕೊಳ. ಆಯ್ತಣ್ಣ. ಅಣ್ಣ ಏನ್ ಬೇಕು ಹೇಳೋಣ? ಬಂದ ಹೇಳೋ. 2 ಬಿಯರು, ಆಮೇಲೆ ಚಿಪ್ಸು, 1 ಬಿಂದು, ಆಮೇಲೆ ಏನ್ ಬೇಕೋ? ಆಯ್ತಣ್ಣ, ಬೇಗ ಬಾ. ಈ ಟೈಮಲ್ಲಿ ಫೋನ್ ಬರ್ತೈತಲ್ಲಪ್ಪ. ಮತ್ತೆ ಬರ್ತೈತೆ. ಇವನೇನ್ ಗುರು ಇವಾಗ ಕಾಲ್ ಮಾಡ್ತಾನೆ. ಅಣ್ಣ ಓಪನ್ ಮಾಡ್ಲಣ್ಣ? ಬೇಡ ಹೋಗಪ್ಪ. ಆಯ್ತಣ್ಣ, ತಗೊಳ್ರ. ಅವತ್ತವನ್ ಸಿಕ್ಕಿದಿದ್ರೆ ಎಲ್ಲ ಬಾಯಿ ಬಿಡಿಸ್ಬೋದಿತ್ತು. ಓಹೋ, ಆದ್ರೆ ಎಲ್ಲ ಹಾಳಾಗೋಯ್ತು. ಅವನ್ ನೋಡಿದ್ರೆ ಗುರುತಿಡಿತೀಯ ನೀನು? ನನ್ನ ಲೈಫಲ್ಲಿ ಅವನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಸರ್. ಅವನು ಹೇಗಿದ್ದಾನೆ ಅಂತ ಐಡಿಯಾ ಏನಾದ್ರು ಇದೆಯಾ ನಿನಗೆ? ಇದೆ ಸರ್. ಕಣ್ದಪ್ಪ, ನೋಡ ಇವನೇನಾ?
ಸರಿ ಆಯ್ತು, ನಾಳೆ ಸಿಗು, ನಿನ್ಗೊಂದು ಸರ್ಪ್ರೈಸ್ ಇದೆ. ಓಕೆ? ಹಾಯ್ ಹೇಯ್ ನಿಲ್ಲು, ಓಡ್ತಿ. ಹೇಯ್ ನಿಲ್ಲು, ಓಡ್ಬೇಡ. ನಿಲ್ಲು 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 ನಿಲ್ಲು, ಓಡ್ತೀನಿ. ನಿಲ್ಲು ನಿಲ್ಲು ಅಲ್ಲಿ. ಹೇಯ್ ನಿಲ್ಕೋ. ಹೇಯ್ ನೀವಲ್ಲ ಕಣ್ರು, ಇವಾಗೆಲ್ಲ ಓಡ್ ಬಂದಲ್ಲ, ಅವನ್ ಬೇಕು ನನಗೆ. ಮರ್ಯಾದಿಂದ ಹೆಂಗೆ ಬಂದಿದೆಯೋ ಹಂಗೆ ಹೋದ್ರೆ ನಿಂಗೆ ಬಹಳ ಒಳ್ಳೇದು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋರಲ್ಲ ನೀವು. ಎಲ್ಲವನು ಮಚ್ಚ ನಮ್ಗೆ ಗನ್ ತೋರಿಸ್ತವ್ರೆ, ನೋಡ ಗನ್ ತೋರ್ಸಿದ್ರೆ ಬಿಟ್ಟು ಬಿಡ್ತೀವಾ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋರಲ್ಲ ನೀವು.
ಎಲ್ಲೋಡ್ತೀಯ ನಿಂತ್ಕೋ ನಿನ್ಗೆ ಇದೆ ಇರು ತಪ್ಪಿಸ್ಕೊಂಡು ನೋಡ್ತೀಯ ನನ್ನ ಮಗನೇ ಹತ್ತು ಬಿಡು ನಾನು ಓಡ್ಬಿಟ್ಟು ಬಿಡು ಮಗನೇ ಚಲೋ ಚಲೋ ಬಡ್ಡಿ ಮಗ ಮಿಸ್ ಆಗ್ಬಿಟ್ನಲ್ಲ ಎಲ್ಲೋಗ್ತಾನೆ ಸಿಕ್ಕೇ ಸಿಗ್ತಾನೆ ಏಯ್ ಎಲ್ಲವನು ಹಾಸ್ಪಿಟ್ಲಿಗೆ ಹೋಗಿದ್ದೇನೆ ಸರ್. ಯಾವ ಹಾಸ್ಪಿಟ್ಲು? ಕಣಗಲ್ ಹಾಸ್ಪಿಟ್ಲು. ಕಣಗಲ್ ಹಾಸ್ಪಿಟ್ಲ್? ಹೌದು ಸರ್. ನಡಿ ಇದೆ ಅವನಿಗೆ. ಸರ್ 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 ಇನ್ಮೇಲೆ ನೀನು ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಆಯ್ತು ಚಿನ್ನ. ಮುಂದೆ ನಿನ್ನ ಮಗ ಬೇರೆ ಬರ್ತಾನೆ. ನೆನಪಿದೆ ಅಲ್ವಾ? ಅಂದ್ರೆ ನಾನು ಅಪ್ಪ ಆಗ್ತಾ ಇದ್ದೀನಾ? ಪರವಾಗಿಲ್ವೇ, ಬದಲಾಗ್ಬಿಟ್ಟಿದ್ಯಾ? ಸರ್ ರಿಯಲ್ ಎಸ್ಟೇಟ್ ಬಾ 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 ಸರ್ ಸ್ಟೇಷನ್ ಬಾ ನಾನೇನ್ ಮಾಡ್ದೆ ಸರ್? ಮಾಡ್ತಿದ್ದೀರಾ ಸರ್ ಬಿಡಿ ಸರ್. ATM ರಾಬರಿ ಮಾಡಿದ ದುಡ್ಡನ್ನು ಎಲ್ಲೋ ಇಟ್ಟಿದ್ಯಾ? ಯಾವ ದುಡ್ಡು ಸರ್? ನನಗೇನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲಲ್ಲ ನಿನಗೆ? ಇಲ್ಲ ಸರ್. ಯಾಕೆ ಕರ್ಕೊಬ್ರ ಅವನ? ಏನು ನೀನಿಲ್ಲಿ? ಮಾಡಿದ್ಯಲ್ಲಪ್ಪ ನಂಬಿಕೆ ದ್ರೋಹನ. 40% ಬೇಡ, ಒಂದ್ ಸ್ವಲ್ಪನಾದ್ರೂ ಕೊಟ್ಟಿದ್ರೆ ಎಂಜಾಯ್ ಮಾಡ್ತಿದ್ನಾ? ಏಯ್ ಸತ್ಯ ಒಪ್ಕೊಂಡ್ರೆ ಸರಿ, ಇಲ್ಲ ಸುಟ್ಟಾಕ್ಬಿಡ್ತೀನಿ ನಿಮ್ಮಿಬ್ಬರನ್ನ. ಸಾರ್ ಎನ್ಕೌಂಟ್ರ್ ಮಾಡ್ಬಿಡಿ ಸರ್. ಮುಚ್ಕೊಂಡು ನಿಂತ್ಕೊಳ. ಬೇಡ ಬಿಡಿ ಸರ್, ನಾನು ಇಲ್ಲೇ ಕೂತ್ಕೋತೀನಿ, ನೀವು ಎನ್ಕೌಂಟ್ರ್ ಮಾಡಿ ಸರ್. ಹೇಳ. ಬೇಡ ಸರ್, ಹೇಳ್ತೀನಿ ಸರ್. ಆಕ್ಚುಲಿ ಕದಿಬೇಕು ಅಂತ ಪ್ಲಾನ್ ಮಾಡಿದ್ವಿ ಸರ್. ಆದ್ರೆ ಅವತ್ತು ಏನಾಯ್ತು ಅಂದ್ರೆ ಸಾರ್ ಇವನಿಗೆ ಫೋನ್ ಮಾಡಿದೆ ಸರ್, ನನ್ನ ಮಗ ಫೋನೇ ಪಿಕ್ ಮಾಡಿಲ್ಲ ಸರ್. ರಿಟರ್ನ್ ಕಾಲ್ ಮಾಡಿದೆ ಸರ್, ಇವ್ನು ಪಿಕ್ಕೇ ಮಾಡ್ಲಿಲ್ಲ ಸರ್. ನೀನ್ ಯಾವಾಗ ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡ್ಬೇಕಾ? ನಿಮ್ಮಿಬ್ಬರ ಕತೆ ಕೇಳಕ ಬಂದಿನಿ ನಾನು ಇಲ್ಲಿ. ಇಬ್ಬರನ್ನ ಸುಟ್ಟಾಕ್ಬಿಡ್ತೀನಿ. ಬೇಡ ಬಿಡಿ ಸರ್. ಏನಾಯ್ತು ಅಂತ ಹೇಳಲಿಲ್ಲ ಅಂದ್ರೆ ಸುಟ್ಟಾಕ್ಬಿಡ್ತೀನಿ ನಿಮ್ಮಿಬ್ಬರನ್ನ. ಸರ್ ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಸರ್ ನಾನು ಕದಿಬೇಕು ಅನ್ಕೊಂಡಿದ್ದ ಜಾಗಕ್ಕೆ ಹೋದೆ ಸರ್, ಬಟ್ ಅಲ್ಲಿ ಆಗಿದ್ದೆ ಬೇರೆ ಸರ್. ಅವತ್ತೆಲ್ಲ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಹೋದೆ ಸರ್. ಹೋಗಿ ಅಲ್ಲಿ ಬೈಕ್ ನಿಲ್ಲಿಸಿ ATM ಕಡೆ ನೋಡಿದೆ ಸರ್. ಏನೋ ಬಿದ್ದಿರೋ ಥರ ಕಾಣಿಸ್ತು ಸರ್. ಹತ್ರ ಹೋಗಿ ನೋಡಿದೆ ಸರ್, ಗಾಬರಿ ಆಗೋಯ್ತು ಸರ್. ಅಲ್ಲಿಂದ ಭಯ ಪಟ್ಕೊಂಡು ವಾಪಸ್ ಹೋಗೋಣ ಅಂತ ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ ಸರ್. ಬೀಗ ಎತ್ಕೊಳಕಂತ ಹೋದೆ ಸರ್, ಅಲ್ಲಿ ಯಾರೋ ಬೆಂಕಿ ಹಚ್ಕೊಂಡು ಉರಿತಾ ಇದ್ರು ಸರ್. ಆ ಡೆಡ್ ಬಾಡಿ ಅಕ್ಕಪಕ್ಕ ಯಾರಾದ್ರೂ ಇದ್ರಾ? ಹಾ ಸರ್, ಒಂದು ವಿಡಿಯೋ ಮಾಡಿದ್ದೀನಿ ಸರ್. ಅಲ್ಲಿಗೆ ಯಾರೋ ಒಬ್ಬ ಬಂದ ಸರ್, ಅವನ ಕೈಯಲ್ಲಿ ವಿಚಿತ್ರವಾಗಿದ್ದ ಟ್ಯಾಟೂ ಇತ್ತು ಸರ್. ವಿಚಿತ್ರವಾದ ಟ್ಯಾಟೂನಾ? ಅರೇ ಇವನ್ನ ಬಿಟ್ಬಿಡ್ರಿ. ಏಯ್ ನೀನು ಕರೆದಾಗ ಬರ್ಬೇಕಣೋ. ಅರೆ ಇಲ್ಲ ಇದ್ದಾನೆ, ಇಲ್ಲ ಹಿಡ್ಕೊಳ್ರಿ ಹಿಡ್ಕೊಳ್ರಿ, ಓಡ್ರಿ ಹಿಡ್ಕೊಳ್ರಿ, ಓಡ್ರಿ ಓಡಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಬಿಡಿ ಬಿಡಿ
ಮಗ ತಪ್ಪಿಸ್ಕೊಂಡು ಓಡ್ತಿದ್ಯಾ ಕೊಲೆ ಮಾಡಿ ಬಾ ಬಾ ನಿಮ್ಗೆ ಏರೋಪ್ಲೇನ್ ಹಚ್ತೀನಿ ಬಾ 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 ಸರ್ ಬಿಡಿ ಸರ್ ಅಂಗ್ರೇಜಿ ಸರ್ ಯಾಕೆ ಸರ್ ಬಾ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ಬಾ ನಿಮ್ಗೆ ಇದೆ ಕೊಲೆ ಮಾಡಿ ತಪ್ಪಿಸ್ಕೊಂಡು ತಿರ್ಗಾಡ್ತೀಯಾ ನಮ್ಮನ್ನ ಆಟ ಆಡ್ತಿದ್ಯಾ ಲೋ ಬಿಂದು ನೋಡ್ಲ ಇಲ್ಲಿ ಚೆನ್ನಾಗಿ ಕುಣಿತಾವಳೆ ಏನೋ ಇವಳು ರೀಲ್ಸ್ ಎಲ್ಲ ಮಾಡ್ತಾವಳೆ ಹಾಂ ಸಖತ್ತಾಗವಳಲ್ವಾ ಲೋ ಕುಳ್ಳ ಅದು ನಮ್ಮ ಸಿದ್ದು ಅಲ್ವಾ ಏ ಅವನು ನಮ್ಮ ಸಿದ್ದನೆ ಕಣ ದಿನ ಆಗೋಯ್ತ್ರೋ ನೀನ್ ಹೇಗಿದ್ಯೋ? ಚೆನ್ನಾಗಿದೀವಿ. ಅದೋಗ್ಲಿ ಬಿಡು, ಇಷ್ಟ ದಿನ ಎಲ್ಲಿದೆ? ನಿನ್ಗೆ ಎಷ್ಟ್ ಸರಿ ಫೋನ್ ಮಾಡಿದೀವಿ, ಫೋನೇ ತೆಗಿತಿಲ್ಲ. ಯಾಕೋ ಏನಾಯ್ತು? ಅದು 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 ಏನಿಲ್ಲ ಬಿಡು. ಹೇಳೋ ಏನಾಯ್ತು? ಅದು ಅದು ಏನಾದ್ರೂ ಮಾತಾಡೋ, ಏನಾಯ್ತು? ಏನಿಲ್ಲ ಬಿಡು. ಅಮ್ಮ ಇಲ್ಲಿ ನೋಡಿಲ್ಲಿ ನಮ್ ಸಿದ್ದುನ ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ನನ್ನ ಮಗನ ಅರೆಸ್ಟ್ ಮಾಡಿಬಿಟ್ಟಿದ್ದಾರಾ? ಅಮ್ಮ ಏನಾಯ್ತಮ್ಮ? ಅಮ್ಮ ಎದ್ದೇಳಮ್ಮ. ಅಮ್ಮ ಏನಾಯ್ತಮ್ಮ? ಅಮ್ಮ ಲೋ ಸಿದ್ದು ನಿಧಾನ ಸಿದ್ದು ನಿಂತ್ಕೊಳ್ಳೋ ಸಿದ್ದು ಲೋ ಸಿದ್ದು ಇರೋ ಅಮ್ಮ ಅಮ್ಮ ಅಪ್ಪ ಅಮ್ಮ ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ದೇವ್ರೆ ನನ್ ಬಿಟ್ಟೋದ್ಯಲ್ಲಮ್ಮ ಅಮ್ಮ ನನ್ ಬಿಟ್ಟೋಗ್ಬಿಟ್ಟಿಯಲ್ಲಮ್ಮ. ಮಗನೇ, ಎಲ್ಲ ತಾಯಂದ್ರು ಇನ್ನೊಂದು ಜನ್ಮ ಅಂತ ಇದ್ರೆ ನಿನ್ನಂತ ಮಗ ನನ್ನ ಹೊಟ್ಟೆಲ್ ಹುಟ್ಟಬೇಕು ಅಂತಾನೇ ಅನ್ಕೋತಾರೆ. ಆದ್ರೆ ನಾನು ನಿನ್ನಂತ ಮಗ ನನಗೆ ಮಗನಲ್ಲ ಮತ್ತು ಈ ಭೂಮಿ ಮೇಲೆ ಯಾರ ಹೊಟ್ಟೆಲೂ ನೀವು ಹುಟ್ಟಬಾರ್ದು ಅಂತ ಅನ್ಕೊಂಡು ಪ್ರಾಣ ಬಿಡ್ತಾ ಇದ್ದೀನಿ. ನಿನ್ನ ಓದಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮಪ್ಪ ತನ್ನ ಕಿಡ್ನಿನೇ ಮಾರಿ ನಿನ್ನ ಕಾಲೇಜಿಗೆ ಸೇರಿಸಿದ್ರು. ಆದ್ರೆ ನೀನು ಯಾವುದೋ ಕಳ್ತನ ಮಾಡಿ ಸಿಕ್ಕಾಕೊಂಡು ಪೊಲೀಸ್ ಅವ್ರ ಹತ್ರ ಒದೆ ತಿಂದು ನಮ್ ಗೌರವನೇ ಹಾಳು ಮಾಡಿಬಿಟ್ಟೆ. ಅದಕ್ಕೆ ನಾನು ಸಾಯ್ತಾ ಇದ್ದೀನಿ. ಸಾಧ್ಯವಾದ್ರೆ ಈ ಊರಿಗೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮನುಷ್ಯ ಅನ್ನಿಸ್ಕೊ. ನಾನು ಚೆನ್ನಾಗಿ ಓದಿ ದೊಡ್ಡ ಕೆಲಸ ತಗೊಂಡು ಊರಿನ ಸೇವೆ ಮಾಡಬೇಕು ಅನ್ನೋದು ನಿಮ್ಮಿಬ್ರು ಆಸೆ ಆಗಿತ್ತು. ಆದರೆ ನಾನು ನಿಮ್ಮ ಆಸೆನ ಈಡೇರಿಸೋಕ್ಕಾಗದೇ ಇರೋಷ್ಟು ಪಾಪಿ ಆಗಿಬಿಟ್ಟೆ. ನನ್ನ ಕ್ಷಮಿಸಿ. ಮುಂದೆ ನಾನು ಒಳ್ಳೆ ವ್ಯಕ್ತಿಯಾಗಿ ಬದುಕಿ ನಿಮ್ಮ ಆಸೆನ ಈಡೇರಿಸ್ತೀನಿ. ನಿಮ್ಮ ಆಶೀರ್ವಾದ ನನಗೆ ಬೇಕು. ನನಗೆ ಆಶೀರ್ವಾದ ಮಾಡಿ. ಏನೋ ನೋಡ್ತಿದ್ಯಾ? ಇದೇನು ಗೊತ್ತಾ? ನನಗೂ ಗೊತ್ತಿರಲಿಲ್ಲ. ಹೈಸ್ಕೂಲ್ ಓದಬೇಕಾದ್ರೆ ಜಾಮೆಟ್ರಿ ಬಾಕ್ಸಲ್ಲಿತ್ತು ಏನು ಅಂತ. ಹೈಸ್ಕೂಲ್ ಮುಗಿಯೋವರೆಗೂ ಗೊತ್ತಾಗಲಿಲ್ಲ. ನೋಟ್ಬುಕ್ ಸೆಂಟ್ರಲ್ಲಿಟ್ಟು ಸೊನ್ನೆ ಸುತ್ತಿದ್ದಷ್ಟೇ ಗೊತ್ತು. ನೀನು ಹಾಗೆ ಎಲ್ಲ ಮಾಡಿ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇದೆಯಲ್ಲ. ಸೂಪರ್ ಸೂಪರ್ ಕಣ ನೀನು. ಫ್ರೆಂಡ್ಸು ಅಂತ ಜೊತೆಗಿದ್ಕೊಂಡೆ ಅದು ಹೆಂಗ್ರೂ ಸ್ಕೆಚ್ ಹಾಕ್ತೀರಾ? ಇಬ್ಬರು ಸೇರ್ಕೊಂಡೇ ಸ್ಕೆಚ್ ಹಾಕಿದ್ರಾ? ಇರಬೇಕು. ನೋಡೋಕ್ಕೂ ಅವಳು ಸಖತ್ತಾಗವಳೆ. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದವನು ಅದನ್ನು ಮಾಡಿರಲೇಬೇಕು. ಆ ಮಗು ನನ್ನ ಮಗಳ ಥರ ಸರ್. ಓಕೆ. ಆದರೆ ಆ ಅಮ್ಮ ನನ್ನ ಹೆಂಡತಿ ಅಲ್ಲ ಸರ್. ಏನ? ಒಂದ್ಸಲ ಮಾತಾಡ್ಸ್ಕೊಂಬರೋಣ ಅಂತ ಅವ್ರ ಮನೆ ಹತ್ರ ಹೋಗಿದ್ದೆ ರೀ. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಿದೆ ರೀ. ಮಗುಗೆ ಬೇರೆ ಡಾಕ್ಟ್ರು ಅರ್ಜೆಂಟಾಗಿ ಆಪ್ರೇಷನ್ ಮಾಡ್ಬೇಕಂತಿದ್ದಾರೆ. ಏನಾದರೂ ಮಾಡ್ರಿ. ನಮ್ಗಿರೋದವ್ರ ಮಗು ಉಳಿಸ್ಕೊಳಕ್ ಆಗ್ತಿಲ್ವಲ್ರಿ. ನಮ್ಮ ಅಪ್ಪ ಅಮ್ಮ ಅಂತ ಅನ್ಸ್ಕೊಳಕ್ಕೆ ನನಗೆ ಸಂಕಟ ಆಗ್ತಿದೆ ರೀ.
ಏನು ಮಾಡಲಿ ಹೇಳು? ನಾನು ಟ್ರೈ ಮಾಡ್ತಿದ್ದೀನಿ, ಅದು ದುಡ್ಡಲ್ಲಿ ಹುಡ್ತಿಲ್ಲ. ಸಾಲ ಕೊಡೋರು ನಿನಗೆ ಬರೋ ಸಂಬಳದಲ್ಲಿ ಸಾಲ ಹೆಂಗೆ ತೀರಿಸ್ತೀಯ ಅಂತ ಕೇಳ್ತಾರೆ. ಏನು ಮಾಡೋದು? ನೋಡು, ದೊಡ್ಡವರು ಒಂದು ಮಾತು ಹೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ನಿಮ್ಗೇನು ಕೊಟ್ಟಿದ್ದಾರೋ ಅದಕ್ಕಿಂತ ಜಾಸ್ತಿ ನಿಮ್ಮ ಮುಂದೆ ಬೆಳಗ್ಗೆ ಕೊಡಬೇಕು ಅಂತ. ಆದರೆ ಈಗಿರೋ ನಮ್ಮ ಬಡತನದಲ್ಲಿ ನಮ್ಮ ಮಗಳಿಗೆ ಏನು ಕೊಡ್ತೀವೋ ಗೊತ್ತಿಲ್ಲ. ಅವಳನ್ನ ಉಳಿಸ್ಕೊಳಕ್ಕಾಗತ್ತಾ ಅಂತ. ಯಾಕಾದ್ರೂ ನಾನು ಅವಳ ಅಪ್ಪನಾಗಿ ನಾವು ಉಳಿದಿದ್ದೀನೋ ಅಂತ ಅನಿಸ್ತಿದೆ. ಅದಾದ್ಮೇಲೆ ಸ್ವಲ್ಪ ದಿನ ಅವ್ರು ಸಿಗಲಿಲ್ಲ. ಆದರೆ ಅವತ್ತೊಂದಿನ ಏನಾಯ್ತು ಅಂತ ಹೇಳಿ. ಪ್ರಾಬ್ಲಮ್ಸ್ ವೆಲ್ ಪ್ರಾಬ್ಲಮ್ಸ್. ದುಡ್ಡು ಕಾಸು ಸಮಸ್ಯೆ. ಮನೇಲಿ ಹೆಂಡತಿ ದಿನ ಜಗಳ ಮಾಡ್ತಿರ್ತಾಳೆ. ಏನು ಮಾಡೋದ ಗೊತ್ತಾಗ್ತಿಲ್ಲ. ಸರ್, ನಾನು ಗೊತ್ತಿರೋರು ಒಬ್ರಿದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ, ದುಡ್ಡು ಅಡ್ಜಸ್ಟ್ ಮಾಡ್ಕೊಡ್ತೀನಿ ಬಿಡಿ. ಬೇಡ ಸರ್, ನಿಮ್ಗೆ ಯಾಕೆ ತೊಂದರೆ? ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಅವ್ರ ಹತ್ರ ಮಾತಾಡಿ ಅರೇಂಜ್ ಮಾಡಿಸ್ತೀನಿ. ಬೇಡ ಸರ್, ಬೇಡ. ನೀವು ಜೊತೆಗಿದ್ರೆ ಸಾಕು. ಇವಾಗ ಹೇಗಿದ್ದೀರೋ ಹಾಗೆ. ಏನು ಸರ್ ಇದು? ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಸರ್. ಈಗೇನು ಸಮಸ್ಯೆ ಹೇಳಿ? ದುಡ್ಡು ಅಡ್ಜಸ್ಟ್ ಮಾಡಬೇಕಲ್ವಾ? ಮಾಡೋಣ. ನೀವು ಜೊತೆಗಿದ್ರೆ ಸಾಕು. ATM ರಾತ್ರಿ ಮಾಡೋಣ. ಯಾಕೇನಾಯ್ತು? ಏನು ಹೇಳ್ತಾ ಇದ್ದೀರಾ ಸರ್ ನೀವು? ನಾನು ಏರಿಯಾದಲ್ಲಿ ಅಲ್ಪ ಸ್ವಲ್ಪ ಮರ್ಯಾದೆನಾದ್ರೂ ಇಟ್ಕೊಂಡಿದ್ದೀನಿ. ನೀವು ಹೇಳಿದ್ರಿ ಅಂತ ಈ ಕೆಲಸ ಮಾಡಕ್ಕೆ ಹೋದ್ರೆ ನಿಮ್ಮ ಜೊತೆ ನಾನು ಕೈ ಕೋಳ ಹಾಕೊಂಡು ಜೈಲಿಗೆ ಹೋಗ್ಬೇಕಾಗತ್ತೆ ಅಷ್ಟೇ. ನನಗೆ ನಿಮ್ಮ ಸವಾಸನೆ ಬೇಡ. ಬರ್ತೀನಿ. ನನ್ನ ಮಾತು ಕೇಳಿ ಸರ್. ಅವತ್ತು ಇಷ್ಟೇ ಸರ್ ನಡೆದಿದ್ದು. ನನ್ನ ಮಗನ ಕತೆ ಕಟ್ತಾ ಇದೆಯಲ್ಲಿ ನನ್ನ ಕಿವಿಗೆ ಹೂ ಇಡ್ತಿದ್ಯಾ? ATM ರಾಬರಿ ಮಾಡಿ ಅವನು ಕೊಲೆ ಮಾಡಿ ಈಗಲೇ ಕತೆ ಕಟ್ತಾ ಇದ್ದಾನೆ ಅವನು. ಏನ್ರಿ ಕೂಲಾಗಿರೋದು? ATM ರಾಬರಿ ಮಾಡಿ ಕೊಲೆ ಮಾಡಿದ್ದು ಅಲ್ಲದೆ ಈಗ ಪೊಲೀಸರಿಗೆ ಚಲನ್ ತಿನ್ಸಕ್ ನೋಡ್ತಾ ಇದ್ದಾನೆ ಅವನು. ಬಿಡಿ ಅವನು. ಈಗ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ನಿನ್ನ ಇಲ್ಲೇ ಹಣ ಮಾಡ್ಬಿಡ್ತೀನಿ. ಹೇಳ ಸತ್ಯ, ಹೇಳೋ ಅದೇನಂತ? ಅದೇನು ಹೇಳ್ತೀಯ ಹೇಳಿ ಸಾಯಲೇ. ಹೇಳೋ ಹೇಳೋ ಅದೇನಂತ? ಊಟ ಮಾಡಪ್ಪ ಬೇಗ ಬೇಗ. ಅಪ್ಪ ಈಗ ಬಂದ್ಬಿಡ್ತಾರೆ. ನೀನು ನನ್ನ ಮುದ್ದು ಮಗಳಲ್ವಾ? ಪ್ಲೀಸ್ ಬಂಗಾರಿ, ಆ ಥರ ಎಲ್ಲ ಹಠ ಮಾಡಬಾರ್ದು. ನನ್ನ ಮುದ್ದು ಚಿನ್ನಮ್ಮ ಎಲ್ಲ ನೀನು ಅಲ್ವಾ? ಜಾಣ ಮರಿ ಅಲ್ವಾ? ಊಟ ಮಾಡು. ಈಗ ಅಪ್ಪ ಬಂದ ತಕ್ಷಣ ಓ ಮಕ್ಕಳು ಊಟ ಮಾಡಿದ್ಲ ಅಂತ ಖುಷಿ ಪಟ್ಬಿಡ್ತಾರೆ ಅಲ್ವಾ ಬಂಗಾರಿ? ಊಟ ಮಾಡು, ಊಟ ಮಾಡಮ್ಮ. ಸಿಗುತ್ತಲ್ವಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಸರ್, ನಾನು ಮಾತಾಡ್ತೀನಿ. ನೀವು ತಿಂಗಳು ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಕೊಂಡೋದ್ರೆ ಸಾಕು. ನಿಮ್ಮ ಕೈಲಾದಾಗ ಅಸಲು ಕಟ್ಟಿ ಅಷ್ಟೇ. ನಮಸ್ಕಾರ. ನಮಸ್ಕಾರಮ್ಮ. ಕೂತ್ಕೊಳ್ಳಿ. ಏನ್ ಸಮಾಚಾರ? ಏನಿಲ್ಲ ಅಕ್ಕ, ನಮ್ಮ ಫ್ರೆಂಡು ನಮಸ್ಕಾರ. ತುಂಬಾ ಪರಿಚಯ, ಕಷ್ಟದಲ್ಲಿದ್ದಾರೆ. ಒಂದು ಸ್ವಲ್ಪ ಬಡ್ಡಿಗೆ ದುಡ್ಡು ಬೇಕಾಗಿತ್ತಕ್ಕ. ಈಗ ಯಾವ್ದು ಅಮೌಂಟ್ ಇಲ್ವಲ್ಲ? ಹಾಗ ಅನ್ಬೇಡಿ ಅಕ್ಕ,
ನೋಡಿ ಅಕ್ಕ ತುಂಬ ಕಷ್ಟದಲ್ಲಿದ್ದಾರೆ, ಏನಾದರೂ ಮಾಡಿ. ಎಷ್ಟು ಬೇಕಿತ್ತು? ಒಂದು 50,000 ಬೇಕಿತ್ತಕ್ಕ. ಗೊತ್ತಿದೆಯಲ್ಲ, ತಿಂಗಳ ಕರೆಕ್ಟಾಗಿ ಕಟ್ಬಿಡ್ಬೇಕು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ತುಂಬಾ ಒಳ್ಳೆ ಮನುಷ್ಯ. ತಿಂಗಳು ಕರೆಕ್ಟಾಗಿ ಕಟ್ಬಿಡ್ತಾರೆ. ಕಳೆದ ಸಲ ಇಸ್ಕೊಂಡಿದ್ದೆ ಇನ್ನೂ ಕೊಟ್ಟಿಲ್ಲ. ಈಗ ಮತ್ತೆ 20,000 ಕೇಳಕ್ ಬಂದಿದ್ದೀರಾ. ಏನೋ ಕಷ್ಟ ಅಂತ ಕೇಳ್ಕೊಂಡಿದ್ದೀರಾ, ಕೊಡ್ತಾ ಇದ್ದೀನಿ. ಕರೆಕ್ಟ್ ಟೈಮಿಗೆ ಕಟ್ಬಿಡ್ಬೇಕು. ಸರಿ ಅಕ್ಕ. ತಗೊಳ್ಳಿ. ರೇ, ನೀವು ಕೊಡಬೇಕಾಗಿರೋ ದುಡ್ಡೇ ಬೇಡ, ನಾನೇ ಯಾವುದೋ ದೇವ್ರುಂಡಿಗೆ ಆಗ್ದೆ ಅನ್ಕೊಂಡ್ಬಿಡ್ತೀನಿ. ಸುಮ್ಮನೆ ಯಾಕ್ರಿ ಇಷ್ಟೊಂದು ಹಿಂಸೆ ಕೊಡ್ತೀರಾ? ಹಾಗಲ್ಲ ಸರ್, ನನ್ನ ಮಾತು ಸ್ವಲ್ಪ ಕೇಳಿ. ನಿಮ್ಗೇನು ಆಗಲ್ಲ, ನಾನು ನೋಡ್ಕೋತೀನಿ. ರೀ, ನಾವು ದರೋಡೆ ಮಾಡಿಬಿಟ್ರೆ ಪೊಲೀಸರು ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ಇನ್ವೆಸ್ಟಿಗೇಷನ್ನು ಅದು ಇದು ಅಂದ್ಬಿಟ್ಟು ನಮ್ಮ ಚರ್ಮ ಸುಳ್ಬಿಡ್ತಾರೆ. ಇದೆಲ್ಲ ಬೇಕಾ ನಮಗೆ? ಸರ್, ಹಾಗೇನೂ ಆಗಲ್ಲ. ಪೊಲೀಸವ್ರಿಗೆ ಆಗಲಿ ಬ್ಯಾಂಕವ್ರಿಗೆ ಆಗಲಿ ಒಂಚೂರು ಗೊತ್ತಾಗಲ್ಲ. ಇಲ್ಲಿ ನೋಡಿ, ಇವೆಲ್ಲ ಇಲ್ಲಿವರೆಗೂ ಎವಿಡೆನ್ಸ್ ಸಿಗದೆ ಕ್ಲೋಸ್ ಆಗಿರೋ ಕೇಸ್ಗಳು. ನೀನೇನು ಟೆನ್ಷನ್ ಆಗಬೇಡ, ಜೊತೆಗಿದ್ರೆ ಸಾಕು. ನೋಡು, ಬರೋ ದುಡ್ಡಲ್ಲಿ ನಿನಗರ್ಧ ನನಗರ್ಧ. ಡೀಲ್ ಓಕೆನಾ? ಒಂದು ವೇಳೆ ಸಿಕ್ಕಾಕೊಂಡ್ಬಿಟ್ರೆ? ಕತ್ತೋನು ಬದುಕಿದ್ರು ತಾನೆ ನಾವೆಲ್ಲ ಸಿಕ್ಕಾಕೊಳ್ಳೋದು. ಅಂದ್ರೆ ನಾವಿಬ್ರು ಸಾಯ್ಬೇಕಾ? ನೀನಲ್ಲ, ನಾನು. ರೀ, ನೀವು ಸತ್ಮೇಲೆ ದುಡ್ಡೇನಕ್ರಿ ನಿಮ್ಗೆ? ಹೆಸರಿಗಷ್ಟೇ ನಾನು. ನನ್ನ ಹೆಸರಲ್ಲಿ ಇನ್ನೊಬ್ಬ ಸಾಯ್ತ. ಆವಾಗ ಇಡೀ ಸೊಸೈಟಿಗೆ ATM ಸೆಕ್ಯೂರಿಟಿ ಗಾರ್ಡ್ ಸತ್ತ ಅಂತ ನ್ಯೂಸ್ ಆಗುತ್ತೆ. ನೀನು ಹಾಗೆ ಸೊಸೈಟಿಗೆ ರಿಯಾಕ್ಟ್ ಮಾಡ್ಕೊಂಡಿದ್ಬಿಡು, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ನಿನ್ನನ್ನು ಡಿಸ್ಟರ್ಬ್ ಮಾಡೋಕ್ಕೆ ಯಾರು ಯಾವತ್ತೂ ಬರಲ್ಲ. ನಾನು ನೀನು ಆರಾಮಾಗಿರ್ಬೋದು. ಅವ್ನು ಬರ್ತಿದ್ದಾನೆ. ಸರಿ, ಬೇಗ ಕೆಲಸ ಮುಗಿಸಿ, ನಾನಲ್ಲಿ ಕಾಯ್ತಾ ಇರ್ತೀನಿ. ಆಯ್ತು, ಬರ್ತೀನಿ. ಅವತ್ತಿಷ್ಟೇ ಸರ್ ನಡೆದಿದ್ದಲ್ಲಿ. ಹೇಗೂ ದರೋಡೆ ಮಾಡಿದವನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ. ಕಳುವಾದ ಹಣ ಇವನ ಹತ್ರನೇ ಇದೆ. ಆ ಥರ ಮನೆ ನೀವ್ಯಾವಾಗ ತಗೊಳ್ಳೋದು? ತಗೊಳ್ಳೋಣ ಇರೇ, ಯಾವ್ದಾರ ದೊಡ್ಡ ಡೀಲ್ ಬರಲಿ. ಟೈಮ್ ಪಂಕ್ಚುಯಾಲಿಟಿ, ಎಲ್ಲಿ ಟೈಮ್ ಕರೆಕ್ಟಾಗಿ ಬಂದಿದೆಯಾ? ವೆರಿ ಗುಡ್. ಅದೇ ಸರ್, ನೀವು ಬರಕ್ಕೆ ಹೇಳಿದ್ರಲ್ಲ. ಹೌದು.
ನೋಡು, ನಿಮ್ಮ ಮೇಲೆ ಕೇಸ್ ಫೈಲ್ ಆದರೆ ಅನ್ಯಾಯವಾಗಿ ಜೈಲಿರ್ಬೇಕಾಗತ್ತೆ. ಇಲ್ಲ ನಿನ್ನ ತಪ್ಪಿಸ್ಕೊ ಅಂತ ಓಡಕ್ಬಿಟ್ಟು ಎನ್ಕೌಂಟ್ರ್ ಮಾಡಿದ್ರೆ ಅನಾಥ ಹೆಣವಾಗಿಬಿಡ್ತೀಯ. ಇದು ಆಗಬಾರ್ದು ಅಂದರೆ ನೀನೊಂದು ಕೆಲಸ ಮಾಡಬೇಕು. ಹೇಳಿ ಸರ್, ಮಾಡ್ತೀನಿ. ನೋಡು, ಹೇಗೂ ATM ದರೋಡೆ ಮಾಡಿದವನು ಅವನೇ ಪೆಟ್ರೋಲ್ ಸುರ್ಕೊಂಡು ಸತ್ತೋಗಿದ್ದಾನೆ. ಕದ್ದಿರೋ ಹಣ ನಿನ್ನ ಹತ್ರ ಇದೆ. ಅದನ್ನು ನನ್ನ ಕೈಗಿಟ್ಟು ನಿನ್ನ ಊರಿಗೆ ನೀನು ಹೊರಟೋಗು, ಬದುಕೋತೀಯ. ಯಾವುದು ಕ್ಲೂ ಸಿಕ್ಕಿಲ್ಲ ಅಂತ ಕೇಸ್ ಕ್ಲೋಸ್ ಮಾಡ್ತೀನಿ. ಇಲ್ಲ ಅಂದರೆ ನಿನ್ನ ಮೇಲೆ FIR ಫೈಲ್ ಮಾಡಿ ಎನ್ಕೌಂಟ್ರ್ ಹೆಸರಲ್ಲಿ ನಿನ್ನ ಕೊಂದಾಕ್ಬಿಡ್ತೀನಿ. ಏನೋ ಡೀಲ ನೋಡಿಲ್ಲ? ಇಲ್ಲ ಸರ್, ಕೊಟ್ಬಿಡ್ತೀನಿ ಸರ್. ಇದು ನಿಮಗೆ ಕೊಟ್ಬಿಡ್ತೀನಿ. ಗುಡ್ ಬಾಯ್. ತಗೊಳ್ಳಿ ಸರ್, ATM ಅಲ್ಲಿ ಕದ್ದಿ ದುಡ್ಡೆಲ್ಲ ಇದರಲ್ಲೇ ಇದೆ. ಯಾವತ್ತೂ ಈ ಊರಲ್ಲಿ ಕಾಣಿಸ್ಕೊಂಬಾರದು. ಹೋಗ್ತಾರೆ. ನಮಸ್ತೆ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನಾಯ್ತು ರೀ ಕೇಸ್ ಬಗ್ಗೆ? ಸರ್, ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ ಸರ್, ಆದರೆ ಒಂದು ಸಣ್ಣ ಎವಿಡೆನ್ಸ್ ಕೂಡ ಸಿಗಲಿಲ್ಲ ಸರ್. ನನಗೆಲ್ಲೋ ಸಮಥಿಂಗ್ ರಾಂಗ್ ಅಂತ ಅನಿಸ್ತಾ ಇದೆ ಸರ್. ಅದು ಅಲ್ಲದೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡೇ ರಾಬ್ರಿ ಮಾಡಿರೋಕ್ಕೆ ಚಾನ್ಸ್ ಇದೆ ಸರ್. ರಾಬ್ರಿ ಮಾಡಿದವನು ತುಂಬ ಪ್ಲ್ಯಾನ್ ಮಾಡಿಕೊಂಡು ಈ ಕೆಲಸ ಮಾಡಿದ್ದಾನೆ ಸರ್. ಆದರೂ ನಮ್ಮ ಇನ್ವೆಸ್ಟಿಗೇಷನ್ ಮುಂದುವರಿಸ್ತೀವಿ ಸರ್. ಓಕೆ, ಟ್ರೈ ಮಾಡಿ. ಬಟ್ ಯಾವುದೇ ಎವಿಡೆನ್ಸ್ ಸಿಗಲಿಲ್ಲ ಅಂದರೆ ಕೇಸ್ ಕ್ಲೋಸ್ ಮಾಡಿಬಿಡಿ. ಸರಿ ಸರ್. ತಾವಿದು ಹೊರಡ್ಬೋದು. ಥ್ಯಾಂಕ್ ಯು ಸರ್. ಸರಿ. ನನ್ನ ಹಣೆ ಬರನೇ ಇಷ್ಟ. ಊರಲ್ಲಿ ಜನರಿಗೆ ಒಳ್ಳೇದು ಮಾಡೋಣ ಅಂದ್ಕೊಂಡೆ, ಅಲ್ಲೂ ಮೋಸ ಹೋದೆ. ಇಲ್ಲಿ ಸೆಕ್ಯೂರಿಟಿ ಮಗಳಿಗೆ ಒಳ್ಳೇದಾಗಲಿ ಅಂತ ಬಯಸ್ದೆ, ಇಲ್ಲೂ ಮೋಸ ಹೋದೆ. ಈ ದುಡ್ಡಿಗೋಸ್ಕರ ಸೆಕ್ಯೂರಿಟಿ ಪಾಪ ತನ್ನ ಪ್ರಾಣನೇ ಕಳ್ಕೊಂಡ. ಕದ್ದಿದ್ದು ನನಗೂ ಸಿಗಲಿಲ್ಲ, ಅವನಿಗೂ ಸಿಗಲಿಲ್ಲ. ಮೂರನೇ ಒಂದು ಪಾಲಾಯಿತು.